ಅವರು ಪ್ರಥಮವಾಗಿ ನನ್ನ ಕರ್ಕೊಂಡು ಹೋಗಿದ್ದು ಉತ್ತರ ಕನ್ನಡದಲ್ಲಿ ಒಂದು ಮದ್ಯಪಾನ ವಿರೋಧಿ ಚಳವಳಿ ಆಯಿತು ಹೊನ್ನಾವರದಲ್ಲಿ. ಆವಾಗ ಅಲ್ಲಿ ಒಂದು 3 ದಿನದಲ್ಲಿ ಒಂದು ನಾಟಕ ಮಾಡಬೇಕಿತ್ತು, ಮದ್ಯಪಾನ ವಿರೋಧಿ, ದುಶ್ಚಟಗಳ ವಿರೋಧ ಅಂತ. ಆವಾಗ ಅವರು ನನ್ನನ್ನು 3 ದಿನ ಅಲ್ಲಿ ನಿಂತ್ಕೊಂಡು ನಾವು 3 ದಿನದಲ್ಲಿ ಒಂದು ನಾಟಕವನ್ನು ತಯಾರು ಮಾಡಿದ್ವಿ. ಬಿಹಾರದಲ್ಲಿ ನಡೆದ ಒಂದು ಸತ್ಯ ಘಟನೆಯನ್ನು CG ಕೃಷ್ಣಮೂರ್ತಿ ಅನ್ನೋರು, ಖ್ಯಾತ ನಾಟಕಕಾರರು, ಅವರು ಬರೆದ ನಾಟಕ ತರ್ಜುಮೆ ಮಾಡಿದ್ದು. ಅದು ಆ್ಯಕ್ಚುಲಿ ಮರಾಠಿ ಮೂಲದ್ದು. ಅದು ಸತ್ಯ ಘಟನೆ. ದಲಿತರನ್ನು ಸಜೀವವಾಗಿ ದಹನ ಮಾಡಿದಂಥ ಒಂದು ಸತ್ಯ ಘಟನೆ. ವೀಕ್ಷಕರೇ ನಮಸ್ಕಾರ, ಧ್ವನಿಕ ಸ್ಟುಡಿಯೋಗೆ ಸ್ವಾಗತ. ಇಂದು ನಮ್ಮೊಂದಿಗಿರುವವರು ಸುಮಾರು 3 ದಶಕಗಳಿಂದ ನಾಟಕ ರಂಗದಲ್ಲಿ ನಟನಾಗಿ, ನಿರ್ದೇಶಕರಾಗಿ ಪಾತ್ರವಹಿಸಿದವರು. ನಾಟಕದೊಂದಿಗೆ ಸಮಾಜ ಸೇವೆಯಲ್ಲೂ ಕೂಡ ತಮ್ಮನ್ನು ತೊಡಗಿಸಿಕೊಂಡವರು. ಹಾಗಾದರೆ ಮಾತಾಡಿಸೋಣ ಶೇಖರ್ ಬೈಕಾಡಿ ಅವರನ್ನು. ನಮಸ್ತೆ ಸರ್. ನಮಸ್ತೆ. ನಿಮ್ಮ ನಾಟಕದ ಜರ್ನಿಯ ಬಗ್ಗೆ ಕೇಳುವ ಮೊದಲು ನಿಮ್ಮ ಬಾಲ್ಯ ಹೇಗಿತ್ತು ಅಂತ ಒಂದು ವೀಕ್ಷಕರಿಗೆ ತಿಳಿಸ್ಬೋದಾ? ನೋಡಿ, ನಾನು ಹುಟ್ಟಿ ಬೆಳೆದದ್ದು ಬೈಕಾಡಿಯಲ್ಲಿ, ಬೈಕಾಡಿ ಭದ್ರಗಿರಿ ಅಂತ. ಅಲ್ಲಿ ಖಾಸಗಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹೋಗಿದ್ದೆ. ನಂತರ ಅಲ್ಲೇ ಸಮೀಪ ಬ್ರಹ್ಮಾವರದ SMS ಜೂನಿಯರ್ ಕಾಲೇಜ್ ಹೋಗಿದ್ದೆ. ಶಾಲಾ ಬದುಕಿನಲ್ಲಿ ನಾನು ಸಾಧಾರಣ 5ನೇ ಕ್ಲಾಸಲ್ಲಿರುವಾಗ ನನಗೆ ನಾಟಕದ ಗೀಳನ್ನು ಹಚ್ಚಿಸಿದವರು ದಿವಂಗತ ಭಾಸ್ಕರ್ ಮಾಸ್ಟರ್ ಅಂತ ನಮ್ಮ ಶಾಲೆಯ ಅಧ್ಯಾಪಕರಾಗಿದ್ದರು. ನಾನು ಭಾಳ ಹಿಂದುಗಡೆ ಇದ್ದೆ. ನನ್ನನ್ನು ನಾಟಕ ರಂಗದಲ್ಲಿ ಮುಂದೆ ಬರುವಂತೆ ಮಾಡಿದವರು ಅವರು. ನಾಟಕ ಹಾಗೂ ಭಾಷಣ ಕಲೆಯಲ್ಲಿ ಎರಡನ್ನೂ ನನಗೆ ತರಬೇತಿ ಬಾಲ್ಯದಲ್ಲೇ ಕೊಟ್ಟವರು ಅವರು. ಅಲ್ಲಿಂದ ಮತ್ತು ನಾನು ಉದ್ಯೋಗ ನಿಮಿತ್ತ ಬೇರೆ ರಾಜ್ಯಕ್ಕೆಲ್ಲ ಹೋದೆ. ಡೆಲ್ಲಿಯಲ್ಲಿದ್ದೆ, ರಾಜಸ್ಥಾನ ಜೈಪುರಕ್ಕೆ ಹೋದೆ. ಅಲ್ಲಿಂದ ಮತ್ತೆ ಏನೋ ಸರಿಯಾಗಿಲ್ಲ, ಮನೆ ಜವಾಬ್ದಾರಿ ತುಂಬ ಇತ್ತು. ಮತ್ತು ವಾಪಸ್ ಊರಿಗೆ ಬಂದೆ. ಊರಿಗೆ ಬರುವಾಗ ಸಾಧಾರಣ ಒಂದು 21 ವಯಸ್ಸಿನಲ್ಲಿ ಬೈಕಾಡಿ ಯುವಕ ಮಂಡಲ ಅಧ್ಯಕ್ಷನಾದೆ ನಾನು. ಅಲ್ಲಿಂದ ನನ್ನ ಪ್ರಯಾಣ, ನಾಟಕ ಪ್ರಯಾಣ ಶುರುವಾಯಿತು. ಶೇಖರ್ ಬೈಕಾಡಿ ಅವರ ವಿದ್ಯಾಭ್ಯಾಸ ಎಷ್ಟೇ ತನಕ? ನೋಡಿ, ನಾನು PUC ವರೆಗೆ ಬ್ರಹ್ಮಾವರ SMS ತಾನೆ ಹೋಗಿದ್ದೆ. ಆನಂತರ ನಾನು ಪ್ರೈವೇಟಾಗಿ ಡಿಗ್ರಿಯನ್ನು ಮಾಡಿದೆ ಮುಂಬೈಯಲ್ಲಿ ಡಿಗ್ರಿ ಮಾಡಿ? ಡಿಗ್ರಿ ಮಾಡಿದೆ. ನಿಮ್ಮ ತಂದೆ ತಾಯಿ? ತಂದೆ KEBಯಲ್ಲಿದ್ದರು, ನಾಗಪ್ಪ ಸುವರ್ಣ ಅಂತ. ಅವರು ನನ್ನ ಬಾಲ್ಯದಲ್ಲಿ ಅವರು ತೀರಿ ಹೋಗಿದ್ದಾರೆ. ತಾಯಿ ಅಮ್ಮಣ್ಣಿ ಪೂಜಾರ್ತಿ ಅಂತ. ನಾವು 7 ಜನ ಮಕ್ಕಳು. ಅದರಲ್ಲಿ ಲಾಸ್ಟ್ ಬಡ್ ಒನ್ ಅಂದರೆ ಕೊನೆಯಲ್ಲಿ ಮೊದಲವನಾಗಿ ನಾನು ಇದ್ದೆ. ಮತ್ತೆಲ್ಲ 5 ಜನ ಹುಡುಗಿಯರು, ಒಬ್ಬ ದೊಡ್ಡ ಅಣ್ಣ. ಎಲ್ಲರದ್ದು ವಿದ್ಯಾಭ್ಯಾಸ ಸರಿಯಾಗಿ ಆಗಿದೆಯಾ ಹೇಗೆ? ಅಷ್ಟೇನು ವಿದ್ಯಾಭ್ಯಾಸ ಇಲ್ಲ. ನನ್ನ ದೊಡ್ಡ ಅಕ್ಕ ಮಾತ್ರ PUC ತನಕ ಓದಿದ್ದಾರೆ. ಅಂದರೆ ಅವರು ಮನೆಯಲ್ಲೇ ಇದ್ದಾರೆ. ತುಂಬ ಬಡತನದಲ್ಲಿ ಬೆಳೀತೀವಿ. ಬಡತನದಲ್ಲಿ ಇದ್ದರೂ ಕೂಡ ನಿಮ್ಮನ್ನು ಡಿಗ್ರಿ ತನಕ ಕಲಿಸಿದ್ರು ನಿಮ್ಮ ತಾಯಿ? PUC ತನಕ ಕಳಿಸಿದ್ರು. ಮತ್ತು ನನ್ನ ಅಣ್ಣ ಇದ್ದರು, ಕಸಿನ್ ಒಬ್ಬರು ಇದ್ದರು. ಅವ್ರು ಸ್ವಲ್ಪ ವಿದ್ಯಾಭ್ಯಾಸಕ್ಕಾಗಿ ಸಹಾಯವನ್ನು ಮಾಡಿದ್ದಾರೆ. ಈ ನಾಟಕ ರಂಗಕ್ಕೆ ನಿಮ್ಮ ಮೊದಲ ಹೆಜ್ಜೆ ಹೇಗಿತ್ತು ಅಂತ? ನೋಡಿ, ಬೈಕಾಡಿ ಯುವಕ ಮಂಡಲದ ಸ್ವಲ್ಪ ಅದು ಸ್ಥಿತಿ ಅಷ್ಟು ಚೆನ್ನಾಗಿರಲಿಲ್ಲ. ಆ ಸಂದರ್ಭದಲ್ಲಿ ಅದರ ಜವಾಬ್ದಾರಿ ನನಗೆ ಊರಿನವರು ವಹಿಸಿಕೊಟ್ರು. ಸುಮಾರು 400-500 ಜನ ಯುವಕರ ತಂಡವನ್ನು ಕೂಡಿಸಿಕೊಂಡು ನಾನು ಬೈಕಾಡಿ ಯುವಕ ಮಂಡಲ ಅಧ್ಯಕ್ಷನಾದಾಗ ಮೊದಲೆಲ್ಲ ಯುವಕ ಮಂಡಲದಲ್ಲಿ ವಾರ್ಷಿಕೋತ್ಸವ ಮಾಡುವಂಥ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ನಾಟಕ ಮಾಡಬೇಕಿತ್ತು. ಆವಾಗ ನಾನು ಮೊದಲು 5 ಸಾಮಾಜಿಕ ನಾಟಕದ ನಿರ್ದೇಶನ ಮಾಡಿದ್ದೇನೆ ಮತ್ತು ನಟನೆ ಸಹ ಮಾಡಿದೆ. ಹಾಗೆ ಪ್ರತಿ ವರ್ಷವೂ ಸುಮಾರು ಬಹುಶಃ ನಾನು 10 ವರ್ಷದವರೆಗೆ ಅಧ್ಯಕ್ಷನಾಗಿದ್ದೆ. ಯಾವ ವರ್ಷದಲ್ಲಿ ನೀವು? ಸಾಧಾರಣ 85 ನಂತರ. ಆವಾಗ ನಟನೆ ಮಾಡಿದ್ದೆ ಹಾಗೂ ನಿರ್ದೇಶನ ಮಾಡಿದೆ. ನಿಮ್ಮ ಮೊದಲ ನಾಟಕ ಯಾವುದು? ಬಯ್ಯ ಮಲ್ಲಿಗೆ ಮಾಡಿದ್ದೇನೆ. ತುಳುವಿನಲ್ಲಿ ಎಲ್ಲ ಹೆಚ್ಚಿನ ತುಳು ನಾಟಕ, ಎಲ್ಲ ಸಾಮಾಜಿಕ ನಾಟಕ. ತುಳುವಿಂದಲೇ ಶುರು ಮಾಡಿ? ತುಳುವಿನ ಸಾಮಾಜಿಕ ನಾಟಕ. ಸಾಮಾಜಿಕ ನಾಟಕ? ಹೌದು, ಮೊದಲು ಸಾಮಾಜಿಕ ನಾಟಕದಲ್ಲಿದ್ದೆ. ನಂತರ 85-89 ವರೆಗೆ ತನಕ ಜಯರಾಮ್ ನೀಲಾವರಂದ ನನ್ನ ರಂಗಭೂಮಿಯ ಗುರುಗಳು. ಅವರು ನಿನಾಜಮ್ನಲ್ಲಿ ತರಬೇತಿಯನ್ನು ಪಡ್ಕೊಂಡು ಬಂದರು. ಪ್ರಥಮ ಸ್ಟೂಡೆಂಟ್ ಅವರು ಉಡುಪಿದ್ದು. ಬಂದವಾಗ ಅವರು ನನ್ನನ್ನು ಹೊಸಾಲೆಯ ನಾಟಕದ ಹೇಳ್ಕೊಂಡು ಹೋದರು. ಅಲ್ಲಿಂದ ನನ್ನ ಜರ್ನಿ ಅದು ಹೊಸಾಲೆಯ ನಾಟಕದಲ್ಲಿ ಆಯಿತು. ಹೊಸಾಲೆಯಲ್ಲಿ ಅವ್ರ ಜೊತೆ ನಾನು ನಟನೆ ಮಾಡಿದ್ದೇನೆ, ನಿರ್ದೇಶನ ಮಾಡಿದ್ದೇನೆ. ಮತ್ತು ಅವರು ಪ್ರಥಮವಾಗಿ ನನ್ನ ಕರ್ಕೊಂಡು ಹೋಗಿದ್ದು ಉತ್ತರ ಕನ್ನಡದಲ್ಲಿ ಒಂದು ಮದ್ಯಪಾನ ವಿರೋಧಿ ಚಳವಳಿ ಆಯಿತು ಹೊನ್ನಾವರದಲ್ಲಿ. ಆವಾಗ ಅಲ್ಲಿ ಒಂದು 3 ದಿನದಲ್ಲಿ ಒಂದು ನಾಟಕ ಮಾಡಬೇಕಿತ್ತು, ಮದ್ಯಪಾನ ವಿರೋಧಿ, ದುಶ್ಚಟಗಳ ವಿರೋಧ ಅಂತ. ಆವಾಗ ಅವರು ನನ್ನನ್ನು 3 ದಿನ ಅಲ್ಲಿ ನಿಂತ್ಕೊಂಡು ನಾವು 3 ದಿನದಲ್ಲಿ ಒಂದು ನಾಟಕವನ್ನು ತಯಾರು ಮಾಡಿದ್ವಿ. ಅದು ಹೇಗೆ 3 ದಿನದಲ್ಲಿ ಹೇಗೆ? ಅಲ್ಲಿ ಅವರು 40 ಜನ ಹುಡುಗಿಯರನ್ನ ಕೊಟ್ಟಿದ್ರು ಅಲ್ಲಿ, ಲೋಕಲ್ಸ್ ಎಲ್ಲ, ಉತ್ತರ ಕನ್ನಡ ಜಿಲ್ಲೆಯವರು.
ಅವ್ರನ್ನ ಒಟ್ಟುಗೂಡಿಸಿಕೊಂಡು ರಾತ್ರಿ ಆಗಲು ತರಬೇತಿ ಕೊಟ್ಟು ಅದಕ್ಕೆ ನಾಟಕವನ್ನು ದುಶ್ಚಟಗಳು ಸ್ಕ್ರಿಪ್ಟ್ ಎಲ್ಲ ಹೇಗೆ ನೋ ಸ್ಕ್ರಿಪ್ಟ್, ಯಾವುದೇ ಸ್ಕ್ರಿಪ್ಟೇ ಇಲ್ಲ. ಸ್ಕ್ರಿಪ್ಟೇ ಇಲ್ಲದೆ ನಾವು ನಾಟಕವನ್ನು ಮಾಡಿದ್ದೀವಿ. ಮಾಡಿ ಅದು ಸಾಧಾರಣ ಒಂದು 30-40 ಪ್ರದರ್ಶನ ಆಯಿತು ಅಲ್ಲಿ. ಕಾರವಾರದಲ್ಲಿ ದುಶ್ಚಟಗಳು ಮದ್ಯಪಾನ ವಿರೋಧ ಚಳವಳಿಗೆ ಮೂಲ ಕಾರಣ ನಾಟಕ. ನಾಟಕದ ಹೆಸರು ಅದೇ ದುಶ್ಚಟಗಳು ಅಂತ. ದುಶ್ಚಟಗಳು ಅಂತ. ಅಲ್ಲಿಂದ ನಾವು ಬೇಕಷ್ಟು ಸಾಮಾಜಿಕ ನಾಟಕಗಳನ್ನು ಹೊಸ ಅಲೆಯ ನಾಟಕಗಳನ್ನು ಅವರು ನಿರ್ದೇಶನ ಮಾಡಿದ್ದಾರೆ. ನಾನು ನಟನೆ ಮಾಡಿದ್ದೇನೆ. ಅಲ್ಲಿ ಭಾಳ ಪ್ರಾಮುಖ್ಯವಾದದ್ದು ಯುವಕ ಮಂಡಲದಲ್ಲಿ ಆವಾಗ ಯುವಜನ ಮೇಳ ಅಂತ ನಡೀತಾ ಇತ್ತು. ಯುವಜನ ಮೇಳದಲ್ಲಿ 10-15 ಕಾಂಪಿಟೇಷನ್ ಇತ್ತು. ತಾಲೂಕು ಮಟ್ಟದಲ್ಲಿ ಪ್ರಥಮ ಬಂದರೆ ಜಿಲ್ಲಾ ಮಟ್ಟಕ್ಕೆ, ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಬಂದರೆ ವಿಭಾಗೀಯ ಮಟ್ಟಕ್ಕೆ, ವಿಭಾಗೀಯ ಮಟ್ಟದಲ್ಲಿ ಪ್ರಥಮ ಬಂದರೆ ರಾಜ್ಯ ಮಟ್ಟಕ್ಕೆ ಹೋಗ್ತಿತ್ತು. ಆವಾಗ ನಾವು ಬಿಲ್ಸಿ ಅನ್ನುವ ನಾಟಕವನ್ನು, ಅದೊಂದು ಸತ್ಯ ಘಟನೆ, ಬಿಹಾರದಲ್ಲಿ ನಡೆದಂಥ ಒಂದು ಸತ್ಯ ಘಟನೆ. ಅದು ನನಗೆ ಬ್ಯಾಂಗ್ಳೂರಲ್ಲಿ ಆ ಬುಕ್ ಸಿಕ್ತು. ಆ ನಾಟಕವನ್ನು ಜಯರಾಮ್ ನೀಲ ಅವರು ನಿರ್ದೇಶನ ಮಾಡಿದರು. ಅದರ ಪ್ರಮುಖ ಪಾತ್ರ ನಾನು ಮಾಡಿದ್ದೆ. ಆ ನಾಟಕ ಇಷ್ಟೊಂದು ಫೇಮಸ್ ಆಯಿತು ಹೇಳಿದರೆ, ತಾಲೂಕು ಮಟ್ಟದಲ್ಲಿ ನಾವು ಪ್ರಥಮ, ಜಿಲ್ಲಾ ಮಟ್ಟದಲ್ಲಿ ಪ್ರಥಮ, ವಿಭಾಗೀಯ ಮಟ್ಟದಲ್ಲಿ ಪ್ರಥಮ ಹಾಗೂ ರಾಜ್ಯ ಮಟ್ಟದಲ್ಲಿ ಪ್ರಥಮ ಗಳಿಸಿಕೊಂಡು ಬಹುಶಃ ಇಷ್ಟು ಬೇಕಾದಷ್ಟು ಪ್ರಶಸ್ತಿಗಳು ಈ ನಾಟಕಕ್ಕೆ ಬಂತು. ಹಾಗೆ ಸುಮಾರು 50-60 ಪ್ರದರ್ಶನವನ್ನು ಕರ್ನಾಟಕದಾದ್ಯಂತ ನಾವು ಆ ನಾಟಕದಲ್ಲಿ ನೀಡಿದ್ದೇವೆ. ಈಗ ಅವರು ನೀನಾಸಮಿಂದ ಕಲ್ಕೊಂಡು ಬಂದರು. ಅಂದರೆ ನೀನಾಸಮ್ ಅನ್ನೋದೊಂದು ದೊಡ್ಡ ಸಂಸ್ಥೆ. ಅದರಿಂದ ಕಲ್ಕೊಂಡು ಬಂದು ನಿಮಗೆ ತರಬೇತಿ ಕೊಟ್ಟರು. ಹೌದು. ಅದು ನಿಮಗೆ ಎಷ್ಟು ಉಪಯುಕ್ತ ಆಯಿತು? ಭಾಳಷ್ಟು ಉಪಯೋಗ ಆಗಿದೆ. ಆ ತರಬೇತಿಯನ್ನು ನಾನು ಬೇರೆಯವರಿಗೆ ಸಹ ಕಳಿಸುವಂತಾಯಿತು. ಆನಂತರ ನಾನು ಯುವಕ ಮಂಡಲದಂತರ ನಾನು ಆ್ಯಕ್ಚುಲಿ ಬೈಕಾಡಿಲಿ ವಾಸ್ತವ್ಯ ಇದ್ದೆ. ಆನಂತರ ನಾನು ಸಂತಗಟ್ಟೆ ಕಲ್ಯಾಣಪುರಕ್ಕೆ ಬಂದೆ. ಇಲ್ಲಿ ಮನೆಯೆಲ್ಲ ಮಾಡಿದೆ, ಕಲ್ಯಾಣಪುರದಲ್ಲಿ ಮನೆ ಮಾಡಿದೆ, ಇಲ್ಲಿ ವಾಸ್ತವ್ಯ ಇದ್ದೆ. ಆವಾಗ ನಾನು ಕರಾವಳಿ ಕಲಾವಿದರು ಅಂತ ಉಡುಪಿ ತಂಡದಲ್ಲಿ ಸೇರಿಕೊಂಡೆ. ಅದರ ಅಧ್ಯಕ್ಷನಾದೆ. ಸುಮಾರು 8 ವರ್ಷ ಅಲ್ಲಿ ಅಧ್ಯಕ್ಷನಾಗಿ ಹಲವಾರು ಹೊಸ ಅಲೆಯ ನಾಟಕಗಳ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ. ಆವಾಗ ಬೇಕಾದಷ್ಟು ಪ್ರಶಸ್ತಿಗಳು ನನ್ನ ಪಾಲಿಗೆ ಬಂದಿದೆ, ಬೇಕಾದಷ್ಟು ಸನ್ಮಾನಗಳು ಸಹ ಆಗಿದೆ. ಅಲ್ಲಿ ಸಹ ಜಯರಾಮ್ ನೀಲ ಅವರವರು ಜೊತೆಗೆ ಬೇರೆ ನಿರ್ದೇಶಕರು ಸಹ ಆ ನಾಟಕವನ್ನು ನಿರ್ದೇಶನ ಮಾಡಿದ್ದಾರೆ. ಬೇಕಾದಷ್ಟು ನಾಟಕದಲ್ಲಿ ನಾವು ಮಾಡಿದ್ದೇವೆ. ಈ 30 ವರ್ಷಗಳ ನಾಟಕ ಜೀವನದಲ್ಲಿ ನಿಮಗೆ ಮರೆಯಲಾಗದ ಘಟನೆ ಯಾವುದಾದ್ರೂ ಉಂಟಾ? ಮರೆಯಲಾಗದ ಘಟನೆ ಹೇಳಿದರೆ ಅದೇ ಬೆಲ್ಚಿ ಅನ್ನೋ ನಾಟಕ. ಬೆಲ್ಚಿ ಮತ್ತು ಕೋರ್ಟ್ ಮಾರ್ಷಲ್ ಅಂತ ನಾವು ಕರಾವಳಿ ಕಲಾವಿದರು ತಂಡದ ಪರವಾಗಿ ಕೋರ್ಟ್ ಮಾರ್ಷಲ್ ನಾಟಕವನ್ನು ಮಾಡಿ ಅದರ ಪ್ರಮುಖ ಪಾತ್ರ ನಾನು ವಹಿಸಿದ್ದೇನೆ. ಅದು ಕೆಂಪು ದೊಡ್ಡನಶೆಟ್ಟಿ ನಾಟಕ ಸ್ಪರ್ಧೆಯಲ್ಲಿ ಸಹ ಭಾಗವಹಿಸಿತು. ಅನಂತರ ಎಲ್ಲೂರಿನಲ್ಲಿ ಒಂದು ಕಾಂಪಿಟೇಷನ್ ಆಯಿತು, ಅದರಲ್ಲೂ ನಮಗೆ ಪ್ರೈಸ್ ಬಂತು. ಈಗ ಬೇಕಷ್ಟು ಹೊಸ ಬಹುಮಾನವನ್ನು ಕಳಿಸ್ತೆ. ಅದರಲ್ಲಿ ಪ್ರಮುಖ ಪಾತ್ರ ನಾನು ವಹಿಸಿದ್ದೇನೆ. ಅದು ಭಾಳ ಎಫೆಕ್ಟಿವ್ ಆಗಿ ನನಗೆ ಕಂಡು ಬಂತು. ಅದು ಈಗಲೂ ನನಗೆ ಮೈ ರೋಮಾಂಚನ ಆಗ್ತದೆ. ಹಾಗೆ ಬೆಲ್ಚಿ ಅಂತ ಹೇಳಿದರೆ ಅದರಲ್ಲಿ ಯಾವ ಪಾತ್ರ ವಹಿಸಿದೆ? ಬೆಲ್ಚಿ ಅಂತ ಹೇಳಿದರೆ ಬಿಹಾರದಲ್ಲಿ ನಡೆದ ಒಂದು ಸತ್ಯ ಘಟನೆಯನ್ನು CG ಕೃಷ್ಣಮೂರ್ತಿ ಅನ್ನೋರು ಖ್ಯಾತ ನಾಟಕಕಾರರು, ಅವರು ಬರೆದ ನಾಟಕ ತರ್ಜುಮೆ ಮಾಡಿದ್ದು. ಅದು ಆ್ಯಕ್ಚುಲಿ ಮರಾಠಿ ಮೂಲದು. ಅದು ಸತ್ಯ ಘಟನೆ. ದಲಿತರನ್ನು ಸಜೀವವಾಗಿ ದಹನ ಮಾಡಿದಂಥ ಒಂದು ಸತ್ಯ ಘಟನೆ ಬಿಹಾರದಲ್ಲಿ. ಆ ಘಟನೆಯನ್ನು ಆಧರಿಸಿ ಬರೆದಂಥ ನಾಟಕ. ಅದು ಭಾಳ ಎಫೆಕ್ಟಿವ್ ಆಗಿ ಬಂದಿತ್ತು. ನಮ್ಗೆ ಭಾಳ ಖುಷಿ ಆಗ್ತಿತ್ತು ನಾಟಕ. ನಿರ್ದೇಶಕರಾಗಿಯೂ ಕೂಡ ಕೆಲಸ ಮಾಡಿದ್ದೇನೆ, ನಟನಾಗಿಯೂ ಕೆಲಸ ಮಾಡಿದ್ದೆ. ಯಾವುದು ಕಷ್ಟ ನಿಮಗೆ ಅಂತ? ಕಷ್ಟ ಅನ್ನೋದಿಲ್ಲ, ಆಸಕ್ತಿ ಅನ್ನೋದು ಇಂಪಾರ್ಟೆಂಟ್. ಯಾವುದರಲ್ಲಿ ಆಸಕ್ತಿ ಬರ್ತದೆ, ಯಾವುದನ್ನು ನಾವು ತೊಡಗಿಸಿಕೊಳ್ತೀವಿ, ಅದು ಮಾತ್ರ ದೊಡ್ಡದಾಗ್ತದೆ. ಈ ನಾಟಕ ರಂಗದ ಜೊತೆಗೆ ನಾನು ಭಾಳಷ್ಟು ಸ್ನೇಹಿತರನ್ನು ಸಹ ಪಡ್ಕೊಂಡೆ. ಕರಾವಳಿ ಕಲಾವಿದರ ತಂಡ ಇರ್ಬೋದು, ಅಮಾಸ ಕಲಾ ತಂಡ ಅಂತಿದೆ, ಅದರ ಸದಸ್ಯನಾಗಿದ್ದೆ, ಅಧ್ಯಕ್ಷನಾಗಿದ್ದೆ. ಅಲ್ಲಿ ನಾನು ಜನಪದ ಕಲೆಗೆ ಸಹ ವಾಲಿದೆ. ಅಮಾಸ ಜನಪದ ಕಲಾ ಇದೆ, ಕಲಾ ತಂಡ, ಶ್ರೀರಾಮ್ ಡ್ಯಾನ್ಸ್ ಅಕಾಡೆಮಿ ಅಂತಿದೆ, ಅದರಲ್ಲೂ ಸಹ ನಾನು ಭಾಗವಹಿಸ್ತಾ ಇದ್ದೆ. ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ಇನ್ನು ನಿಮ್ಮ ನಾಟಕಗಳಿಗೆ ಹಾಗೂ ನಿಮ್ಮ ನಟನೆಗೆ ಕೆಲವು ಪ್ರಶಸ್ತಿಗಳು ದೊರೆತಿದೆ, ಹಲವಾರು ಪ್ರಶಸ್ತಿಗಳು ದೊರಕಿದೆ. ನಿಮಗೆ ಹತ್ತಿರವಾದ ಪ್ರಶಸ್ತಿ ಯಾವುದಾದ್ರೂ ಉಂಟಾ? ಹತ್ತಿರ ಹೇಳಿದರೆ ರಂಗಮಂಚ ಆದಿ ಕೊಡವೀರನವರು ಅವರು ಸನ್ಮಾನವನ್ನು ಮಾಡಿದರು, ಉತ್ತಮ ರಂಗಪಟು ಅಂತ. ಅದು ಸಹ ಭಾಳಷ್ಟು ಖುಷಿ ಕೊಟ್ಟಿದೆ. ಹಾಗೆ ಬೇಕಾದಷ್ಟು ಸಂಸ್ಥೆಯವರು ಬಹುಶಃ ಸನ್ಮಾನ ಪತ್ರ ಭಾಳಷ್ಟು ಇದೆ ನನ್ನ ಹತ್ರ. ಅದೀಗ ಬಹುಶಃ ನನಗೆ ಅದು ಕೆಲವೊಂದು ನೆನಪು ಸಹ ಆಗ್ತಾಯಿಲ್ಲ, ಅಷ್ಟು ಸನ್ಮಾನವನ್ನು ಗಳಿಸ್ತೇನೆ. ಬೆಳ್ಮಣ್ಣು ದುರ್ಗಪರಮೇಶ್ವರ ದೇವಸ್ಥಾನದಲ್ಲಿ ಸನ್ಮಾನ ಮಾಡಿದರು, ಅಲ್ಲಿ ನೀಡಿದ ಕಾರ್ಯಕ್ರಮಕ್ಕೆ. ಹಾಗೆ ಉಡುಪಿಯ ನಾಟಕ ತಂಡದವರು ಸಹ ಸನ್ಮಾನ ಮಾಡಿದ್ದಾರೆ. ನಿಮ್ಮ ನಾಟಕಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ
ಕಾರ್ಯಕ್ರಮಗಳಲ್ಲಿಯೂ ಕೂಡ ಭಾಗವಹಿಸಿತ್ತು. ರಾಜ್ಯ ಮಟ್ಟದಲ್ಲಿ ನಾವು ಭಾಗವಹಿಸಿದ್ದೇವೆ. ರಾಷ್ಟ್ರ ಮಟ್ಟದಲ್ಲಿ ಬೇರೆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. ನಾಟಕ ವಿಚಾರಕ್ಕೆ ಬಂದವಾಗ ರಾಜ್ಯ ಮಟ್ಟದವರೆಗೆ ನಾನು ಹೋಗಿದ್ದೇನೆ. ಈ ನಾಟಕಗಳು ಜನರ ಮೇಲೆ ಹೇಗೆ ಪ್ರಭಾವ ಬೀರ್ತದೆ ಅಂತ ನೋಡಿ, ಹೊಸ ಅಲೆಯ ನಾಟಕಗಳು, ಈಗ ಪ್ರಯೋಗಶೀಲ ನಾಟಕಗಳು ಆ್ಯಕ್ಚುಲಿ ನಾವೀಗ ನಾನು ಸಾಮಾಜಿಕ ನಾಟಕ ವಾಲುವುದಿಲ್ಲ. ಯಾಕೆ ಬೇಕು ಹೇಳಿದರೆ ಅದು ಸಮಾಜಕ್ಕೆ ಸ್ಪಷ್ಟವಾದ ಒಳ್ಳೆಯ ಸಂದೇಶವನ್ನು ನೀಡ್ತವೆ. ಉದಾಹರಣೆಗೆ ನಾವು 24ನೇ ಇಸ್ವಿಯಲ್ಲಿ ತೊಟ್ಟಂಬಿಲೊಂದು ನಾಟಕೋತ್ಸವವನ್ನು ಮಾಡಿದ್ದೀವಿ. ಅದೇ ವರ್ಷ ನಾವು ಎನ್ನ ಉಲಯದ ನಾಟಕವನ್ನು ಕೆಂಪು ದುಡ್ಡನ ಶೆಟ್ಟಿ ನಾಟಕ ಸ್ಪರ್ಧೆಯಲ್ಲಿ ಮಾಡಿ ಅದರಲ್ಲಿ ತೃತೀಯ ಸ್ಥಾನವನ್ನು ಪಡ್ಕೊಂಡಿದ್ದೇವೆ. ಆ ನಾಟಕದ ಸಂಚಾಲಕನಾಗಿ ತೊಟ್ಟಂಬಲ್ಲಿ 3 ದಿನ ನಾಟಕೋತ್ಸವ ಮಾಡಿದ್ದೇವೆ. ಅದು ಬಹುಶಃ ಸಮಾಜ ಅದು ಎನ್ನ ಉಲಾಯಿದ ಈ ನಾಟಕವನ್ನು ನಾವು ಮಾಡಿದ್ದೇವೆ. ಆ ನಾಟಕದ ಥೀಮ್ಸ್ ಏನು ಹೇಳಿದರೆ, ಸಮಾಜದಲ್ಲಿ ಇರುವಂಥ ದುಶ್ಚಟಗಳು, ಪ್ರಾಮುಖ್ಯವಾಗಿ ಇವತ್ತು ಡ್ರಗ್ಸಿಗೆ, ಕೆಟ್ಟ ಚಟಗಳಿಗೆ ಯುವತಿಯರು ಯಾವ ರೀತಿ ವಾಲ್ತಾರೆ, ಅವರನ್ನು ಯಾವ ರೀತಿಯಲ್ಲಿ ಹೊರಗೆ ತೆಗಿಬೋದು, ಅದರಿಂದ ಆಗುವ ಪರಿಣಾಮ, ಬಹುಶಃ ಅದಕ್ಕೆ ಸಪೋರ್ಟ್ ಮಾಡುವವರಿಗೆ ಸಿಕ್ಕುವಂಥ ಶಿಕ್ಷೆಗಳು, ಇಲಾಖೆಯಿಂದ ಇರುವಂಥ ಸೆಕ್ಷನ್ಗಳು, ಇದೆಲ್ಲವನ್ನು ಆ ನಾಟಕದಲ್ಲಿ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ. ಅದು ಭಾಳ ಒಂದು ಒಳ್ಳೆಯ ಸಂದೇಶವನ್ನು ನೀಡಿದೆ. ನಮ್ಮ ಕರಾವಳಿ ಭಾಗ ಗಮನಿಸಿದರೆ ನಾವು ನಮ್ಮ ಅಂದರೆ ಕಾಮಿಡಿ ನಾಟಕ ಅಥವಾ ಬೇರೆ ನಾಟಕಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ. ಆ್ಯಕ್ಚುಲಿ ನಾವು ಉಡುಪಿಯಲ್ಲಿ ಪ್ರಯೋಗಶೀಲ ನಾಟಕಗಳು ಸ್ವಲ್ಪ ಜಾಸ್ತಿ. ಮಂಗಳೂರಿನಲ್ಲಿ ಇದೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಪ್ರಯೋಗಶೀಲ ನಾಟಕಗಳಿದ್ದಾವೆ, ಅಲ್ಲಿ ಬೇಕಷ್ಟು ನಿರ್ದೇಶಕರಿದ್ದಾರೆ. ಆದರೆ ಉಡುಪಿಲಿ ಜಾಸ್ತಿ ಇದೆ. ಈ ನೀವು ಹೇಳಿದಾಗೆ ತುಳು ರಂಗಭೂಮಿಯಲ್ಲಿ ಹಾಸ್ಯ ನಾಟಕಗಳಿದ್ದಾವಲ್ಲ, ಬೇಕಾದಷ್ಟು ತಂಡಗಳು ಇಲ್ಲಿದ್ದಾವೆ. ಅಂಥ ನಾಟಕಗಳಲ್ಲೂ ಸಹ ನಾನು ಪಾತ್ರವನ್ನು ವಹಿಸಿದ್ದೇನೆ. ಆದರೆ ನನಗೆ ಅದರಲ್ಲಿ ಇರುವಂಥದ್ದು ಖಾಲಿ ಎಷ್ಟೊಂದು 2-2.5 ಗಂಟೆ ನಗಾಡುವಂಥದ್ದು, ಸಮಾಜಕ್ಕೆ ಯಾವ ಸಂದೇಶದಲ್ಲಿ ಬರ್ತದೆ ಅನ್ನೋ ಕಲ್ಪನೆ ನನಗಿನ್ನು ಬರಲಿಲ್ಲ. ಅದರದ್ದು ಒಂದು ರೀತಿಯಲ್ಲಿ ನಟನೆ, ಒಬ್ಬ ವ್ಯಕ್ತಿಯ ನಟನೆಗೆ ಮಾರು ಹೋಗ್ತಾನೆ ಅನ್ನೋದು ಭಾಳ ಸ್ಪಷ್ಟವಾಗಿರ್ತದೆ. ನಟನೆ ಅಂದರೆ ಎರಡರಲ್ಲೂ ಬೇಕಾಗ್ತದೆ. ಆದರೆ ಇದು ಪ್ರಯೋಗಶೀಲ ನಾಟಕಗಳಲ್ಲಿ ನೈಜ ಪಾತ್ರ. ಅವನು ಅದರ ಒಳಗೆ ಹೋಗಿರ್ತಾನೆ. ಅವರು ಎಷ್ಟು ನೈಜತೆಯನ್ನು ತೋರಿಸ್ತಾರೆ. ಅದಕ್ಕೆ ನಾವು ಹೇಳ್ತೇವೆ ರಿಯಲಿಸ್ಟಿಕ್ ಡ್ರಾಮಾ ಅಂತ. ಈಗ ನಾಟಕ ಹೊರತುಪಡಿಸಿ ನೀವು ಭಾಷಣಕಾರರು ಕೂಡ ಹೌದು. ಈಗ ಆಶುಭಾಷಣದ ಕಡೆಗೆ ಒಲವು ಹೇಗೆ ಮೂಡಿತು ಅಂತ ನೋಡಿ, ನಾನು ಆವಾಗ ಹೇಳಿದಾಗೆ, ನಾನು ಬೈಕಾಡಿ ಶಾಲೆಯಲ್ಲಿ 5ನೇ ಕ್ಲಾಸ್ ಇರುವಾಗ ನಾನು ಆ್ಯಕ್ಚುಲಿ ಅಲ್ಲಿ ಒಂದು ಪ್ರತಿ ವಾರ, ಅದು ಗುರುವಾರ, ಕೆಲವು ಸ್ಪರ್ಧೆಗಳನ್ನು ಮಾಡ್ತಾಯಿದ್ರು. ಅದರಲ್ಲಿ ಇದೊಂದು ಆಶುಭಾಷಣ ಇತ್ತು. ನೆಕ್ಸ್ಟ್ ವೀಕಿಗೆ ಹೆಸರು ಕೊಡುವವರು ಮೊದಲನೇ ವಾರದಲ್ಲಿ ಹೆಸರನ್ನು ಕೊಡಬೇಕು ಅವರು, ನೆಕ್ಸ್ಟ್ ವೀಕಿಗೆ ಭಾಷಣ ಮಾಡುವವರು. ಆದರೆ ನಾನು ಆ ಡೆಸ್ಕಿನ ಹಿಂದ್ಗಡೆ ಹೋಗ್ತಿದ್ದೆ, ನೆಕ್ಸ್ಟ್ ವಾರಕ್ಕೆ ನನ್ನ ಹೆಸರು ಹೇಳ್ತಾರೆ ಯಾರು ಅಂತ. ಅಷ್ಟು ಹೆದರಿಕೆ ಇತ್ತು ನನಗೆ ಸ್ಟೇಜ್ ಹೋಗೋರಿಗೆ. ಆ ಸಂದರ್ಭದಲ್ಲಿ ಭಾಸ್ಕರ್ ಮಾಸ್ಟರ್ನವರು ನನ್ನ ಎಳ್ಕೊಂಡು ಹೋಗಿ ಹೇಳಿದರು, ನಿಲ್ಲಿಸಿದರು, ನೆಕ್ಸ್ಟ್ ವಾರದಲ್ಲಿ ಶೇಖರ್ ಬೈಕಾಡಿ ಭಾಷಣ ಮಾಡ್ತಾನೆ ಅಂತ. ನನಗೆ ಆ್ಯಕ್ಚುಲಿ ಭಾಷಣ ಮಾಡುವ ಅಭ್ಯಾಸವಿಲ್ಲ, ನಾನು ಸ್ಟೇಜಿಗೆ ಅಷ್ಟರವರೆಗೆ ಹೋಗಲೂ ಇಲ್ಲ. ಆದರೆ ಹಣ ಮೇಲೋ ಗುಣ ಮೇಲೋ ಅನ್ನೋ ಒಂದು ವಿಚಾರ, ಆ ಬಗ್ಗೆ ನನ್ನ ಅಕ್ಕ ಆವಾಗ PUC ಯಲ್ಲಿದ್ಲು, ಅವಳು ಒಂದು 2-3 ಪುಟವನ್ನು ಬರೆದು ಕೊಟ್ಟು. ಆದರೆ ನನಗೆ ಒಂದು ಶಬ್ದ ಸಮೇತ ಆ ವೇದಿಕೆ ನನಗೆ ಓದಲಿಕ್ಕಾಗಲಿಲ್ಲ. ಕಾರಣ ಇಷ್ಟೇ, ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಆದರೆ ಆ ಮಾಸ್ಟರ್ ಬಿಡಲೇ ಇಲ್ಲ. ಕಣ್ಣಲ್ಲಿ ನೀರು ಬರ್ತಿದ್ದಾಗೆ ನಾನು ಅಷ್ಟು ಓದಿ ನನ್ನ ಕೆಳಗೆ ಬಂದ ನಂತರ ಬರುವ ವಾರಕ್ಕೆ ಹೆಸರನ್ನು ಕೊಡಲಿಕ್ಕೆ ಹೆಸರನ್ನು ಕರೆದರು. ಆವಾಗ ಗುಣ ಮೇಲು ಶಕ್ತಿ ಮೇಲು ಅಂತ ಸಬ್ಜೆಕ್ಟ್. ಬಹುಶಃ ಎಲ್ಲರೂ ನೋಡ್ತಾ ಇರುವಾಗ ನಾನು ಹೇಳಿದೆ, ನಾನು ಗುಣ ಮೇಲು ಅಂತ ಭಾಷಣ ಮಾಡ್ತೇನೆ ಅಂತ. ಎಲ್ಲರೂ ವಿದ್ಯಾರ್ಥಿಗಳು ಮಾಸ್ಟರ್ ಎಲ್ಲ ನಗಾಡಿ ಶುರು ಮಾಡಿದರು. ಈ ಸಲ ಅವನು ಅಳ್ತಾ ಇದ್ದ ಅಂಥವ್ನು ನೆಕ್ಸ್ಟ್ ಭಾಷಣ ಮಾಡ್ತಾನಂತ. ನಾನು ಹೇಳಿದ್ದೆ ನಾನು ಮಾಡ್ತೇನೆ ಅಂತ ಬರ್ಕೊಂಡು ನನ್ನ ಹೆಸರನ್ನು. ನೆಕ್ಸ್ಟ್ ವೀಕ್ ಇಲ್ಲಿ ಅಕ್ಕನ ಹತ್ರ ಬಳಸಿದೆ ಅದೇ ಗುಣ ಮೇಲು ಅನ್ನೋ ವಿಚಾರವಾಗಿ. ಆ್ಯಕ್ಚುಲಿ 5ನೇ ಕ್ಲಾಸ್ನ ಮಕ್ಕಳಿಗೆ ನೋಡಿ ಓದುವಂಥ ಇದಿತ್ತು, ನೋಡಿ ಸಹ ಹೇಳ್ಬೋದು. ಆದರೆ ನಾನು ಅದು ನೋಡದೆ ಬಾಯಪಟ ಕಲಿತು ಅಕ್ಕ ಬಂದು ನಾನು ಓದಿದೆ. ಅದು ನೋಡಿ ಆ ಭಾಸ್ಕರ ಶಾದಿನ ಅಲ್ಲಿ ಬಂದಿದ್ದರು, ಅವ್ರಿಗೆ ಭಾಳ ಖುಷಿಯಾಯಿತು. ಅವ್ರು ಹೇಳಿದ್ದೀನಿ ನಾನು ಒಬ್ಬ ಒಳ್ಳೆಯ ಭಾಷಣಕಾರನಾಗಿ ಮಾಡ್ತೇನೆ ಅಂತ. ಅದೇ ರೀತಿಯಲ್ಲಿ ಸ್ವಲ್ಪ ದಿನದಲ್ಲೇ ಪೆರಂಪಳ್ಳಿ ಒಂದು ಭಾಷಣ ಸ್ಪರ್ಧೆ ಇತ್ತು, ನನ್ನನ್ನು ಅವರು ಅಲ್ಲಿ ಕರ್ಕೊಂಡೋದ್ರು. ಪೆರಂಪಳ್ಳಿ ಮಾಲಿಂಗಿ ಸ್ಟೇಷನ್ದಲ್ಲಿ ತುಂಬ ಜನ, ಬಹುಶಃ 45 ಜನ ಸ್ಪರ್ಧಿಗಳಿದ್ದರು. ಆ ಸ್ಪರ್ಧೆಯಲ್ಲಿ ನನಗೆ ಪ್ರಥಮ ಬಹುಮಾನ ಬಂತು. ಅಲ್ಲಿ ನಾನು ಎಲ್ಲೂ ಹಿಂತಿರುಗಿ ನೋಡಲೇ ಇಲ್ಲ. ಅನಂತರ ನಾನು ಮೊದಲೇ ಹೇಳಿದಾಗ ಯುವಜನ ಮೇಳಗಳಲ್ಲಿ ನಾಟಕ ಸ್ಪರ್ಧೆಯೊಟ್ಟಿಗೆ ಭಾಷಣ ಸ್ಪರ್ಧೆ ಸಹ ಇತ್ತು, ಅಲ್ಲೂ ಬರ್ತಿದೆ. ಯುವಜನ ಮೇಳದ ಒಟ್ಟಿಗೆ ಯುವಜನೋತ್ಸವ ಅಂತ ನಡೀತಾಯಿತ್ತು. ಯುವಜನೋತ್ಸವದಲ್ಲಿ ಸಹ ಸ್ಪರ್ಧೆಗಳಾಗ್ತಿತ್ತು. ಅದು ರಾಷ್ಟ್ರಮಟ್ಟದ ಸ್ಪರ್ಧೆ. ಯುವಜನ ಮೇಳ ರಾಜ್ಯ ಮಟ್ಟದ ಸ್ಪರ್ಧೆ. ಯುವಜನೋತ್ಸವದಲ್ಲಿ ಅಶುಭಾಷಣ ಸ್ಪರ್ಧೆ ಇತ್ತು. ಅದರಲ್ಲಿ ನಾನು ಅದೇ ಸಂದರ್ಭದಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದೆ.
ಜಿಲ್ಲಾ ಮಟ್ಟದಲ್ಲಿ ಪ್ರಥಮ, ವಿಭಾಗೀಯ ಮಟ್ಟದಲ್ಲಿ ಪ್ರಥಮ, ರಾಜ್ಯ ಮಟ್ಟದಲ್ಲಿ ಅದು ಹಿಂದಿಯಲ್ಲಿ ಮಾಡಬೇಕು. ವಿಭಾಗೀಯ ಮಟ್ಟದವರೇ ಕನ್ನಡ, ರಾಜ್ಯ ಮಟ್ಟಕ್ಕೆ ಹೋಗುವ ನಾವು ಹಿಂದಿ. ಯಾಕೆಳಿದ್ರೆ ನೆಕ್ಸ್ಟ್ ರಾಷ್ಟ್ರ ಮಟ್ಟಕ್ಕೆ ಹೋಗುವ ಹಿಂದಿಯಲ್ಲೇ ಮಾಡಬೇಕು. ರಾಜ್ಯ ಮಟ್ಟದಲ್ಲಿ ನನಗೆ ಬಂದ ವಿಚಾರ ಪೆನ್ನು. ಇವಾಗ ಅಜಯ್ ಕುಮಾರ್ ಸರ್ನಾಯ್ಕ್ ಅಂತ ಕರ್ನಾಟಕದ ಯುವಜನ ಸೇವಾ ಮತ್ತು ಕ್ರೀಡಾಧಿಕಾರಿಯಾಗಿದ್ದರು. ಪೆನ್ ಅನ್ನೋ ವಿಚಾರದಲ್ಲಿ ನನಗೆ ಬಂತು ಆಶುಭಾಷಣ, ಚೀಟಿ ತೆಗಿಬೇಕು, ಭಾಷಣ ಮಾಡಬೇಕು. ಆದರೆ ನನಗೆ ಅಷ್ಟಾಗಿ ಸ್ಪಷ್ಟ ಹಿಂದಿ ಗೊತ್ತಿಲ್ಲ. ಆದ್ರೂ ನಾನು ತೆಗೆದು ಎಲ್ಲ ರಾಜ್ಯದವರು ಅಧೀನ ಇದ್ದರು, ತೆಗೆದು ಭಾಷಣ ಮಾಡಿದೆ. ಅಲ್ಲಿ ಸಹ ನನಗೆ ಪ್ರಥಮ ಬಹುಮಾನ ಇತ್ತು. ಆವಾಗ ಯಾವುದೇ ಮಾಧ್ಯಮಗಳಿರಲಿಲ್ಲ. DD1ನಲ್ಲಿ ಆ ಭಾಷಣದ ಬಗ್ಗೆ ನನ್ನ ಸಂದರ್ಶನ ಸಹ ಬಂದಿತ್ತು ಆ ಟೈಮಲ್ಲಿ. ಮತ್ತು ಯಾವ ಮಾಧ್ಯಮಗಳಿಲ್ಲ, ಯಾವುದಿರಲಿಲ್ಲ. ಅಲ್ಲಿ ನಾನು ರಾಷ್ಟ್ರಮಟ್ಟಿಗೆ ಆಯ್ಕೆ, ಅಲ್ಲಿಂದ ಪ್ರಥಮ ಬಂದವರು ರಾಷ್ಟ್ರಮಟ್ಟ ಸ್ಪರ್ಧೆ ಆಗಿದೆ ಕೋಲ್ಕತ್ತಾದಲ್ಲಿ. ಆದರೆ ರಾಷ್ಟ್ರಮಟ್ಟಕ್ಕೆ ಹೋಗಲಿಕ್ಕೆ ನನ್ನ ಹತ್ರ ಆವಾಗ ಹಣ ಇರಲಿಲ್ಲ. ಸರ್ಕಾರ ಟ್ರೈನ್ ಟಿಕೆಟ್ ಎಲ್ಲ ಕೊಡ್ತದೆ. ಆವಾಗ ಬಹುಶಃ ತಾಲೂಕ್ ಪಂಚಾಯತ್ ನನ್ನ ಸನ್ಮಾನ ಮಾಡಿದರು. ಆದರೆ ಯಾರು ಆರ್ಥಿಕವಾಗಿ ರಾಜಕಾರಣಿಗಳಾಗಲಿ ಯಾರು ಸಹಾಯ ಮಾಡಿದವರು ಇಲ್ಲ. ಬಹುಶಃ ಒಬ್ಬರು ಅಧಿಕಾರಿ IH, ನನಗೆ ಈಗಲೂ ನೆನಪಿದೆ, IH ಉಲಕೋಟಿ ಅಂತ, ಅವರು ಯುವಜನ ಸೇವಾ ಕ್ರೀಡಾಧಿಕಾರಿ ಆಗಿದ್ದು ಉಡುಪಿ ಜಿಲ್ಲೆಯಲ್ಲಿ, ಉಡುಪಿ ತಾಲೂಕಿನಲ್ಲಿ. ಅವಾಗ ಜಿಲ್ಲೆ ಇರಲಿಲ್ಲ. ಅವ್ರು ನನ್ನ ಕರೆದು 1,000 ಕೊಟ್ಟರು. ನೀವು ಹೋಗಿ ಮಗು, ನೀನು ಅಲ್ಲಿ ಪ್ರೈಸ್ ಬರೆದಿರಲಿಲ್ಲ, ನೀನು ಭಾಷಣ ಮಾಡು ಹಿಂದಿಯಲ್ಲಿ ಅಂತ. ಕರ್ನಾಟಕದಲ್ಲಿ ಯಾರು ಹೋಗಲಿಲ್ಲ ಅನ್ನುವಂಥ ವಿಚಾರ ಆಗಬಾರ್ದು ಅಂತ. ಬಹುಶಃ ನಾನು ಇಷ್ಟು ಬೇಡ ಅಂದರೆ ಕೇಳಿಲ್ಲ ಅವರು. 1,000 ಕಿಚ್ಚಿಗೆ ಹಾಕಿದ್ರು. ನಾನು ಟ್ರೈನ್ ಟಿಕೆಟ್ ಎಲ್ಲ ಸರ್ಕಾರ ಕೊಡ್ತಿತ್ತು, ನಾನು ಅಲ್ಲಿಗೆ ಹೋದೆ. ಬಹುಶಃ ನನಗೆ ಅಲ್ಲಿ ಬಂದದ್ದು ರಿಶ್ವತ್ ಅಂತ, ಲಂಚ. ಅದು ನನಗೆ ಅಷ್ಟು ಫ್ಲೂಯೆಂಟ್ ಹಿಂದಿ ಇರಲಿಲ್ಲ. ಆದ್ದರಿಂದಾಗಿ ಅದು ಬಹುಶಃ ಮಹಾರಾಷ್ಟ್ರದವರಿಗೆ ಪ್ರಥಮ ಸ್ಥಾನ ಹೋಯಿತು. ಆ ಎಲ್ಲ ಸ್ಟೇಟ್ನವರಿದ್ದು ನನಗೆ ಅಂತೂ ಸಮಾಧಾನಕರ ಬಹುಮಾನ ಬಂದಿದೆ ಅಲ್ಲಿ. ಅದೇ ನನಗೆ ಸಮಾಧಾನ. ಆ್ಯಕ್ಚುಲಿ ರಾಷ್ಟ್ರಮಟ್ಟದವರೆಗೆ ಹೋಗಿದ್ದು ಭಾಳ ಒಳ್ಳೆಯ ಭಾಷಣ. ಬಹುಶಃ ಅದು ಮೆಮೊರೇಬಲ್. ಆ ಭಾಷಣ ಮಾಡಿದ್ದೇನೆ. ಅದೇ ವರ್ಷ ನಾನು ರಾಷ್ಟ್ರೀಯ ಭಾವ್ಯಕ್ಕೆ ಶಿಬಿರ ಆಯಿತು ಮಿಜೋರಾಂ ರಾಜ್ಯದ ನಾರ್ತ್ ಈಸ್ಟರ್ನ್ ದೇಶದ ಐಜ್ವಾಲ್ನಲ್ಲಿ 1 ತಿಂಗಳ ರಾಷ್ಟ್ರೀಯ ಭಾವ್ಯಕ್ಕೆ ಶಿಬಿರ ಆಯಿತು. ಅವಾಗೆಲ್ಲ ಬೇರೆ ಬೇರೆ ರಾಜ್ಯಗಳ ನಡುವೆ ಚೆಂಜಾಟ ಎಲ್ಲ ಇತ್ತು. ರಾಷ್ಟ್ರೀಯ ಭಾವ್ಯಕ್ಕೆ ಶಿಬಿರ ಮಾಡಬೇಕು ಅಂತ ನಾನು ಸೆಲೆಕ್ಟ್ ಮಾಡಿದೆ ಉಡುಪಿ ಜಿಲ್ಲೆಯಿಂದ, ಉಡುಪಿ ತಾಲೂಕಿನಿಂದ. ಅವಾಗ ಅಂದರೆ ಆ್ಯಕ್ಚುಲಿ ತಾಲೂಕು ಅಂತ ಉಡುಪಿ ಮ್ಯಾಂಗ್ಳೂರಿಂದ ಒಬ್ಬರು ಬಂದಿದ್ದು, ನಾನೊಬ್ಬರು ಹೋಗಿದ್ದೆ. ಅಲ್ಲಿ ನನಗೆ ಮಾಧ್ಯಮ ಮತ್ತು ರಾಷ್ಟ್ರೀಯ ಭಾವ್ಯಕ್ಕೆ ಅನ್ನುವ ವಿಚಾರವಾಗಿ ಪ್ರಬಂಧ ಮಂಡನೆ ಮಾಡಲಿಕ್ಕಿತ್ತು. ಪ್ರಬಂಧವನ್ನು ಮಂಡನೆ ಮಾಡಿದ್ದೇನೆ. ಅದು ಹಿಂದಿಯಲ್ಲಿ ರಾಷ್ಟ್ರೀಯ ಭಾವೈಕ್ಯ, ಮಾಧ್ಯಮ ಮತ್ತು ರಾಷ್ಟ್ರೀಯ ಭಾವೈಕ್ಯ ಅಂತ ಮಾಡಿದ್ದೇನೆ. ಅದು ಬಹುಶಃ ಆ ಸಮಯದಲ್ಲಿ ಹಲವಾರು ಪತ್ರಿಕೆಗಳಲ್ಲಿ ಆ ಲೇಖನ ಬಂದಿತ್ತು. ಕನ್ನಡ ಪತ್ರಿಕೆ ಆವಾಗ ಮುಂಗಾರು ಪೇಪರ್ ಇತ್ತು, ಮುಂಗಾರಲ್ಲಿ ಆ ಲೇಖನ ಬಂದಿದೆ, ಅದೇ ಪ್ರಬಂಧ ಬಂದಿದೆ. ನನ್ನ ಹೆಸರನ್ನು ಹಾಕಿದ್ದಾರೆ ಅವರು. ಅದು ಸಹ ಭಾಳ ಒಳ್ಳೆಯ ಅನುಭವದ ಒಂದು ರಾಷ್ಟ್ರೀಯ ಭಾವೈಕ್ಯ ಶಿಬಿರ ಅದು. ಅದರಲ್ಲಿ 1 ತಿಂಗಳು ಭಾಗವಹಿಸಿದೆ. ಅದು ಒಳ್ಳೆಯ ರಾಜ್ಯ ಮಿಜೋರಾಂ ಅಂತ. ಮಿಜೋರಾಂನ ಸಣ್ಣ ರಾಜಧಾನಿ, ಸಣ್ಣ ಸಿಟಿ ಅದು. ಅಲ್ಲಿ ಸಹ ಹೋಗಿದ್ದೆ. ಈ ಭಾಷಣ ಕಲೆ ಈಗಿನ ಯುವಕರಿಗೆ ಎಷ್ಟು ಪ್ರಾಮುಖ್ಯತೆ ಇದೆ ನೋಡಿ. ಭಾಷಣದ ಬಗ್ಗೆ ನಾನು ಬೇಕಷ್ಟು ಕಡೆ ತರಬೇತಿ ಕೊಟ್ಟಿದ್ದೇನೆ. ಇವೊಂದು ನನ್ನ ಕರಾವಳಿ ಕಲಾವಿದರು ಅಂತಿದೆ, ಆ ತಂಡದಿಂದ ಅಲ್ಲಿ ಸದಸ್ಯರಿಗೆ ಯಾವ ರೀತಿ ನೀವು ವೇದಿಕೆಯಲ್ಲಿ ಇರಬೇಕು, ಯಾವ ರೀತಿಯಲ್ಲಿ ವೇದಿಕೆಯಲ್ಲಿ ಭಾಷಣ ಮಾಡಬೇಕು ಅನ್ನುವ ತರಬೇತಿಯನ್ನು ಕೊಟ್ಟಿದ್ದೇನೆ. ಹಾಗೆ ನಾನು ಆ್ಯಕ್ಚುಲಿ ಭಾಷಣ ಅದಕ್ಕಿಂತ ಜಾಸ್ತಿ ಇರಬೇಕು ಬೈಕಾಡಿ ಯುವಕ ಮಂಡಲ ಯುವಕರಿಗೆ. ಇವತ್ತು ಬೈಕಾಡಿ ಯುವಕ ಮಂಡಲದಲ್ಲಿ ಎಲ್ಲ ಯುವಕರು, ಹುಡುಗರು ವೇದಿಕೆಯಲ್ಲಿ ನಿಂತ್ಕೊಂಡು ಮೈಕ್ ಇಟ್ಕೊಂಡು ಮಾತಾಡ್ತಾರೆ. ಆ ಮೂಲಭೂತವಾಗಿ ನಾನು ಆ ಟೈಮಲ್ಲಿ ಅವರಿಗೆ ತರಬೇತಿಯನ್ನು ನೀಡಿದೆ. ಅದೇ ಹೇಳಿದ್ರು ವೇದಿಕೆ. ಹಾಗೆ ರಂಗ ಸಂಗಾತಿ ಅಂತ ಶಿಕಾರಿಪುರದಲ್ಲಿ ಒಂದು ಸಂಸ್ಥೆ ಉಂಟು. ಆ ಸಂಸ್ಥೆಯಲ್ಲಿ 1 ವಾರ ಭಾಷಣ ಕಲೆಯ ಬಗ್ಗೆ ಅಲ್ಲಿಯ ಯುವಕ ಯುವತಿಯರಿಗೆ ತರಬೇತಿಯನ್ನು ಸಹ ಕೊಟ್ಟು ಬಂದಿದ್ದೇನೆ. ಬಹುಶಃ ರಂಗ ಸಂಗಾತಿ ಶಿಕಾರಿಪುರದವರು ಸಹ ನನಗೆ ರಾಜು ಬಿ ಕುಂದಾರ್ ಅಂತಿದ್ದಾರೆ ಅಧ್ಯಕ್ಷರು, ಅವರು ಸಹ ಅಲ್ಲಿಂದ ಸಹ ನನಗೆ ಸನ್ಮಾನವನ್ನು ಅವರು ಮಾಡಿದ್ದಾರೆ. ಈಗ ಅದೇ ಈಗಿನ ಯುವಕರಿಗೆ ಕೆಲವರಿಗೆ ಸ್ಟೇಜ್ ಫಿಯರ್ ಇರ್ತದೆ. ಹೌದು, ಅದನ್ನು ಹೋಗಲಾಡಿಸಲು ಎಂತ ಮಾಡಿ ನೋಡಿ. ಸ್ಟೇಜ್ ಫಿಯರನ್ನು ಹೋಗಲಾಡಿಸಿ ಕೇಳಿದರೆ, ಸ್ಟೇಜ್ ಫಿಯರ್ ಉಂಟು ಅಂತ ಅವನು ವೇದಿಕೆಗೆ ಹೋಗಿಲ್ಲ ಅಂದರೆ ಅವನು ಹಾಗೆ ಇರ್ತಾನೆ. ತಪ್ಪುಗಳು ಮಾಡುವುದು ಸಹಜ ಗುಣ, ಮನುಷ್ಯ ಖಂಡಿತವಾಗಿ ತಪ್ಪು ಮಾಡಿ. ನಾನು ಸಹ ಸ್ಟೇಜಿಗೆ ಹೋಗಿ ಹತ್ತುಕೊಂಡು ಅನಂತರ ಸ್ಟೇಜಿಯನ್ನು ಗಟ್ಟಿ ಮಾಡಿಕೊಂಡೆ. ಇವತ್ತು ನಾನು ಕಾರ್ಯಕ್ರಮ ನಿರೂಪಣೆಯನ್ನು ಮಾಡ್ತೇನೆ. ಎಲ್ಲ ಸಭಾ ಕಾರ್ಯಕ್ರಮ
ಹಾಗೆ ಮದುವೆ, ಡಿನ್ನರು, ಬರ್ತ್ಡೇ ಎಲ್ಲ ಕಾರ್ಯಕ್ರಮ ನಾನು ಮಾಡ್ತೇನೆ. ಅದರೊಟ್ಟಿಗೆ ನಾನು ಫನ್ನಿ ಗೇಮ್ಸನ್ನು ಮಾಡ್ತೇನೆ. ಅಂದರೆ ವೇದಿಕೆಯನ್ನು ಹಿಡಿತವನ್ನು ಸಾಧಿಸಿಕೊಂಡಿದ್ದೇನೆ. ಬಿಕಾಸ್ ಫನ್ನಿ ಗೇಮ್ಸ್ಗೆ ಸಹ ನಾನು ಹೋಗಿದ್ದೇನೆ. ಬಹುಶಃ ನಂದೆಲ್ಲ ವಿಚಾರಗಳು ಫೇಸ್ಬುಕ್ಕಲ್ಲಿ ಇದರೆಲ್ಲ ಸ್ಪ್ರೆಡ್ ಆಗಿದೆ. ಅಲ್ಲಿಯೂ ಸಹ ನನಗೆ ಬೇಕಾದ ಸನ್ಮಾನಗಳು ಸಿಕ್ಕಿದ್ದಾವೆ. ಅದಕ್ಕೆಲ್ಲದಕ್ಕೂ ಕಾರಣ ನಾವು ಯಾವುದೇ ಹಿಂಜರಿಕೆ ಇಲ್ಲದೆ ವೇದಿಕೆಯನ್ನು ಅಳವಡಿಸಿಕೊಂಡ್ರೆ, ವೇದಿಕೆಯತ್ತ ಸಾಗಿದರೆ ಖಂಡಿತವಾಗಿ ನಾವು ಸಕ್ಸಸ್ ಆಗ್ತದೆ ಅಂತ ನಾನು ಹೇಳ್ತೇನೆ. ಇನ್ನು ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಿಮ್ಮ ಅನುಭವ ಹೇಗಿತ್ತು? ಹೌದು, ನಾನು 2 ಬಾರಿ ಬೈಕಾಡಿ ಅರಾಡಿ ಗ್ರಾಮ ಪಂಚಾಯತ್ ಸದಸ್ಯನಾಗಿದೆ. ಪ್ರಥಮ ಬಾರಿ ನನ್ನದೇ ಕ್ಯಾಂಡಿಡೇಟ್ ಇರಲಿಲ್ಲ. ನಾನಂದರೆ ಬೈಕಾಡಿ ಯುವಕ ಮಂಡಲದ ಮುಖೇನ ಬೈಕಾಡಿ ಬೇಕಾದ ಸಮಾಜ ಸೇವೆ ಚಟುವಟಿಕೆಗಳು ಮಾಡಿಕೊಂಡು ಜನರ ಮನಸ್ಸಿನಲ್ಲಿ ಅಳವಡಿಸಿಕೊಂಡಿದ್ದೆ. ಮತ್ತು ಎಲ್ಲ ಕಾರ್ಯಕ್ರಮದಲ್ಲೂ ಬೈಕಾಡಿಯ ಮನೆಯ ಕಾರ್ಯಕ್ರಮದ ನಾನು ಭಾಗವಹಿಸ್ತಿದ್ದೆ. ಅದರಿಂದ ಜನಗಳೆಲ್ಲ ನಾನು ಮೆಚ್ತಾಯಿದ್ರು. ಆವಾಗ ನಾನು ನನ್ನ ಎದುರು ಕ್ಯಾಂಡಿಡೇಟ್ ಇರಲಿಲ್ಲ. ಅದು ಕಡೆಗೆ ಯಾರೊಬ್ಬರು ಕ್ಯಾಂಡಿಡೇಟ್ ಆಗಿದ್ದರು, ಅವರಿಗೆ 2 ಗಂಟೆ ಸಮೇತ ಹೋಯಿತು. ಆನಂತರ ನೆಕ್ಸ್ಟ್ ಇಯರ್ ನಾನು ನಿಲ್ಲುವಂಥ ಯೋಚನೆ ಇಲ್ಲ, ಜನಗಳು ನಿಲ್ಲಬೇಕು ಅನ್ನೋದರಿಂದ 2ನೇ ಬಾರಿ ಸಹ ನಾನು ಆಯ್ಕೆಯಾಗಿದ್ದೆ. ಆನಂತರ ನಾನು ಬೈಕಾಡಿಯಿಂದ ಕಲ್ಯಾಣಪುರಕ್ಕೆ ಬಂದ ನಂತರ ನಾನು ಬಿಟ್ಟು ಬಿದ್ದೇನೆ. ಈಗ ನಾನು ಯಾವುದೇ ರಾಜಕೀಯ ಪಕ್ಷದಲ್ಲಿ ಯಾವುದರಲ್ಲೂ ಕೆಲಸ ಮಾಡ್ತಾಯಿಲ್ಲ. ಪ್ರಸ್ತುತ ನಾನು ಸಂತೆಗಟ್ಟೆ ಆಟೋ ರಿಕ್ಷಾ ಯೂನಿಯನ್ನ ಗೌರವಾಧ್ಯಕ್ಷನಾಗಿ ಸುಮಾರು 10 ವರ್ಷದಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಪ್ರಾಯಶಃ 110 ರಿಕ್ಷಾಗಳಿರುವಂಥ ಸಂತೆಗಟ್ಟೆ ರಿಕ್ಷಾ ನಿಲ್ದಾಣ ಯಾವುದೇ ಒಂದು ರಾಜಕೀಯವಾಗಿ ಆಗಲಿ, ಜಾತಿ ಆಗಲಿ, ಯಾವುದೇ ಧರ್ಮದ ಬಗ್ಗೆ ವಿಚಾರವನ್ನು ಅಲ್ಲಿ ಅಳವಡಿಸುವುದಿಲ್ಲ. ಆ ಎಲ್ಲ ಸದಸ್ಯರಿಗೆ ನಾನು ಶಿಸ್ತುಬದ್ಧವಾಗಿ ರಿಕ್ಷಾ ಚಾಲಕರು ಯಾವ ರೀತಿಯಲ್ಲಿ ಇರಬೇಕು ಅನ್ನೋದರ ಬಗ್ಗೆ ತರಬೇತಿ ಸಹ ನೀಡಿದ್ದೇನೆ. ನಮ್ಮ ರಿಕ್ಷಾ ನಿಲ್ದಾಣದಲ್ಲಿ ಬೇಕಾದಷ್ಟು ಹಣ ಇದೆ. ಆರ್ಥಿಕವಾಗಿ ನಾವು ಬಲಾಢ್ಯರಿದ್ದೇವೆ. ಅಲ್ಲಿ ಒಬ್ಬ ಯಾರಾದರೂ ಅಪಘಾತ ಆದರೆ ಅಥವಾ ಅನಾರೋಗ್ಯವಾದರೆ ಅವನಿಗೆ ಫಂಡನ್ನು ಕೊಡ್ತೇವೆ ನಾವು. ಆ್ಯಕ್ಚುಲಿ ಯಾರಾದರೂ ಸದಸ್ಯರು ತೀರಿ ಹೋದರೆ ಅವರ ಮನೆಯವರಿಗೆ ಸಹ ನಾವು ಹಣವನ್ನು ಕೊಡ್ತೇವೆ. ಎಲ್ಲ ವ್ಯವಸ್ಥೆಯನ್ನು ರಿಕ್ಷಾ ಚಾಲಕ ಮಾಲಕರ ಸಂಘದ ಗೌರವಾಧ್ಯಕ್ಷನಾಗಿ ಸುಮಾರು 10 ವರ್ಷದಿಂದ ನಾನು ಮಾಡ್ತಾಯಿದ್ದೇನೆ. ಸೊ ಅವರೆಲ್ಲ ಶಿಸ್ತುಬದ್ಧ. ಬಹುಶಃ ಉಡುಪಿ ಜಿಲ್ಲೆಯಲ್ಲಿ 2 ಬಾರಿ ಅತ್ಯುತ್ತಮ ರಿಕ್ಷಾ ನಿಲ್ದಾಣ ಅನ್ನುವಂಥ ಪ್ರಶಸ್ತಿಯನ್ನು ಸಂತೆಗಟ್ಟೆ ರಿಕ್ಷಾ ನಿಲ್ದಾಣ ಪಡ್ಕೊಂಡಿದೆ ಅಂತೇಳಿದರೆ ಅದರಲ್ಲಿ ನಮ್ಮ ವೈಖರಿಯನ್ನು ನೀವು ಕಾಣ್ಬೋದು. ಈ ಸಮಾಜ ಸೇವೆ ಮಾಡುವ ಪ್ರೇರಣೆ ಎಲ್ಲಿಂದ ಸಿಕ್ಕಿತ್ತು? ನೋಡಿ, ಸಮಾಜ ಸೇವೆ ನನಗೆ ಬಾಲ್ಯದಿಂದ. ನನ್ನ ಮನೆ ಹೆಸರು ಸೇವಾ ಕುಟೀರ ಅಂತ. ಬೈಕಾಡಲ್ಲಿರುವ ನನ್ನ ಮನೆ ಹೆಸರು ಸೇವಾ ಕುಟೀರ ಅಂತ. ಅದು ಎಲ್ಲರೂ ಸೇವೆಗಾಗಿ ನನ್ನ ಮನೆ ಬಂದದುಂಟು. ಹಾಗೆ ನಾನು ಬೇಕಾದಷ್ಟು ಯಾರೇ ಹಾಸ್ಪಿಟಲ್ ಇರಲಿ, ಯಾರನ್ನ ಆಸ್ಪತ್ರೆ ಸಾಗಿಸುವುದಿರಲಿ, ಆವಾಗ ನನ್ನ ಯೌವನದ ಇದರಲ್ಲಿ ನಾನು ಬೇಕಾದಷ್ಟು ರಕ್ತದಾನ ಮಾಡಿದ್ದೇನೆ. ಸುಮಾರು ಬಹುಶಃ ನನಗೆ ಲೆಕ್ಕ ಇಲ್ಲ, 18-19 ಸಲ ರಕ್ತದಾನ ಮಾಡಿದ್ದೇನೆ ಮತ್ತು ಬೇರೆಯವ್ರ ಹತ್ರ ಕೊಡಿಸಿದ್ದೇನೆ. ಹಾಗೆ ನನ್ನ ಸ್ನೇಹಿತನೊಬ್ಬ ಅಕಾಲಿಕವಾಗಿ ನಿಧನಾದ. ಅವನ ಹೆಂಡತಿ ಮಕ್ಕಳಿಗೆ ಯಾರೂ ಇಲ್ಲ, ವಿಠ್ಠಲ್ ಕುಂದಾರ್ ಅಂತ ನನ್ನ ಸ್ನೇಹಿತ, ಯಾರೂ ಇರಲಿಲ್ಲ. ಅವನು ಅಷ್ಟೇ ಭಾಳ ನಮ್ಮೂರಲ್ಲಿ ಬೈಕಾಡಿ ಹೆಸರುವಾಸಿ ಆಗಿದ್ದ, ಹಣ ಮಾಡಲಿಲ್ಲ. ಅವನಿಗೊಂದು ಸ್ಥಳ ಬೇಕು, ಮನೆ ಬೇಕು ಅನ್ನೋದಷ್ಟಿರಲಿ. ಅವನ ಸಾವಿನ ವೈಕುಂಠ ಮಿತ್ರಭೋಜನ ಕೊಟ್ಟ ದಿನ ನಾನು ಒಂದು ಮೀಟಿಂಗನ್ನು ಕರೆದೆ ಬ್ರಹ್ಮವರ ಆಶ್ರಯ ಒಟ್ಟಿನಲ್ಲಿ. ಬೈಕಾಡಿ ಎಲ್ಲ ಸ್ನೇಹಿತರು ಒಕ್ಕೂಡಿಸಿಕೊಂಡು ಅವನಿಗೊಂದು ಮನೆ ಮಾಡಬೇಕು ಅಂತ. ಆವಾಗ ನಮ್ಮ ಸ್ನೇಹಿತರೊಬ್ಬರು ಆ್ಯಕ್ಚುಲಿ ಅವನಿಗೆ ಬೇಕಾದವರೇ ಅವ್ರನ್ನ ಸ್ಥಳವನ್ನು ನಾನು ಕೊಡ್ತೇನೆ 3 ಸೆನ್ಸ್ ಜಾಗ ಅಂದರು. ಮನೆ ನೀವು ಮಾಡಿ ಅಂತ ಅವ್ರ ಸ್ಥಳವನ್ನು ಕೊಟ್ಟರು. 3 ಸೆನ್ಸ್ 9 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾವು ಒಂದು ಮನೆ ಮಾಡಿದ್ವಿ. ಪ್ರಾಯಶಃ ನನ್ನ ಒಬ್ಬನ ಹಣ ಅಲ್ಲ, ಹೆಚ್ಚಿನವರಕ್ಕೆ ದಾನ ಕೊಟ್ಟಿದ್ದಾರೆ. ಆದರೆ ಆ ಜವಾಬ್ದಾರಿ ನಾನು ತಗೊಂಡಿದ್ದೇನೆ. ಎಲ್ಲರ ಹಣವನ್ನು ಕಲೆಕ್ಟ್ ಮಾಡಿ ಅವರ ಮಗಳ ಹೆಸರಲ್ಲಿ ಬ್ಯಾಂಕ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ಹಣವನ್ನು ಕಲೆಕ್ಟ್ ಮಾಡಿ ಮನೆಯನ್ನು ಕಟ್ಟಿ ಅವರಿಗೆ ಹಸ್ತಾಂತರ ಮಾಡಿದ್ದೇವೆ. ನನ್ನ ಜೊತೆ ಬೇಕಾದಷ್ಟು ಆ ದಿನ ಸ್ನೇಹಿತರ ಸಮೇತ ಇದ್ದು ಈಗ ಆ ಮನೆಯಲ್ಲಿ ಅವರು ಇದ್ದಾರೆ, ಸಂತೋಷವಾಗಿದ್ದಾರೆ. ಹಾಗೆ ಬೇಕಾದಷ್ಟು ಸಮಾಜ ಸೇವೆ ನಾನೀಗ ಕಲ್ಯಾಣಪುರದಲ್ಲಿದ್ದೇನೆ, ಇಲ್ಲೂ ಸಹ ಸಮಾಜ ಸೇವೆಯನ್ನು ಮಾಡ್ತಾಯಿದ್ದೇನೆ. ಯಾರಾದರೂ ಯಾವುದೇ ವಿಚಾರವಾಗಿ ನನ್ನಲ್ಲಿ ಬಂದು ನನ್ನ ಹತ್ರ ಆಗುವಂಥ ಕೆಲಸವನ್ನು ಖಂಡಿತವಾಗಿ ನಾನು ಮಾಡ್ತೇನೆ. ಇನ್ನು ಬೈಕಾಡಿ ಯುವಕ ಮಂಡಲವನ್ನು ಮೇಲೆತ್ತುವ ಸಂದರ್ಭದಲ್ಲಿ ನಿಮಗೆ ಎದುರಾದ ಸವಾಲುಗಳೇನು? ಸವಾಲು ಅಲ್ಲಿ ಅಂತ ಯುವಕರೆಲ್ಲ ನಾನು ಹೇಳಿದಾಗೆ ಕೇಳ್ತಾಯಿದ್ರು. ಯಾವುದೇ ಅಂಥ ಸವಾಲುಗಳು ಯಾವುದಿರಲಿಲ್ಲ. ಆದರೆ ಹುಡುಗರನ್ನ ಒಟ್ಟು ಮಾಡಿಸ್ಕೊಂಡು ಕಾರ್ಯಕ್ರಮ ಮಾಡೋ ಸ್ವಲ್ಪ ಒತ್ತಡ ಇತ್ತು. ಆದರೆ ಜನಗಳ ಸಪೋರ್ಟ್ ಸಹ ಅದೇ ರೀತಿ ಇತ್ತು. ಜನಗಳೆಲ್ಲ ರೀತಿಯ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲಿ ಅವರು ನನಗೆ ಸಹಕಾರವನ್ನು ನೀಡ್ತಿದ್ದರು. ಅದರಿಂದ ಅದೇನು ಕಷ್ಟ ಅಂತ ನನಗೆ ಯಾವತ್ತೂ ಅನಿಸ್ಲೇ ಇಲ್ಲ. ಶೇಖರ್ ಬೈಕಾಡಿ ಅವರ ಬಳಿ ಒಂದು ನಾಯಕತ್ವದ ಗುಣ ಕೂಡ ಇದೆ ಅಂತ ಹೇಳ್ಬೋದು. ಈ ನಾಯಕತ್ವ ಅನ್ನೋದು ಹೇಗೆ ಬಂತು ಅಂತ? ನಾಯಕತ್ವ ಹೇಗೆ ಬಂತು ಹೇಳಿದರೆ, ನಾನು JC ನಂಜುಂಡಪ್ಪ ಇದ್ದರು. ಅವರು ಶಾರದಾ ರೆಸಿಡೆನ್ಷಿಯಲ್ ಸ್ಕೂಲ್ ಕುಂಜಿಬೆಟ್ಟು ಅಲ್ಲಿ ಪ್ರಿನ್ಸಿಪಾಲ್ ಆಗಿದ್ದರು. ಹಾಗೆ ಶ್ರೀರಾಮ್ ಅಕಾಡೆಮಿ ಅಂತ ಕೋಟೇಶ್ವರದಲ್ಲಿತ್ತು. ಅಲ್ಲಿ ಶ್ರೀರಾಮ್ ಅಂತ ಒಬ್ಬರು ಇದ್ದರು.
ಅವರಲ್ಲಿ ಹೋಗಿ ನಾನು ಲೀಡರ್ಶಿಪ್ ಕೆಪಾಸಿಟಿ ನಾಯಕತ್ವ ತರಬೇತಿಯನ್ನು ಪಡ್ಕೊಂಡಿದ್ದೆ. ನಾನು ಪಡ್ಕೊಂಡದ್ದು ಯಾಕೆ ಹೇಳಿದೆ, ನನ್ನಿಂದಾಗಿ ಬೇರೆಯವರಿಗೆ ಅದು ಸಿಗಬೇಕು ಅಂತ ನಾನು ಅವ್ರ ಹತ್ರ ತರಬೇತಿಯನ್ನು ಪಡ್ಕೊಂಡು ಮತ್ತು ಅವರನ್ನು ನಮ್ಮೂರಿಗೆ ಕಳಿಸಿ ಬೈಕಾಡಿಗೆ ಕಳಿಸಿ ನಮ್ಮ ಯುವಕರಿಗೆ ಸಹ ನಾಯಕತ್ವ ಮತ್ತು ಔ ಟು ಸ್ಪೀಕ್ ಆ್ಯಂಡ್ ಔ ಟು ಲೀಡರ್ಶಿಪ್ ಅಂತ ಹೇಳಿಕೊಂಡು ಆ ಬಗ್ಗೆ ಅವರಿಂದ ನಾನು ತರಬೇತಿಯನ್ನು ಬೇರೆಯವರಿಗೆ ಸಹ ಕೊಡಿಸಿದ್ದೇನೆ. ಅದೇ ನಾಯಕತ್ವದಲ್ಲಿ ಬೇಕಾದ ಮುಖ್ಯ ಗುಣಗಳು ಯಾವುದು? ನಾಯಕತ್ವದಂತ ಹೇಳಿದರೆ ನಾವು ಏನು ಮಾಡ್ತಾ ಇದ್ದೇವೆ, ನಾವು ಏನು ಕೆಲಸ ಮಾಡ್ತಾಯಿದ್ದೇವೆ, ಅದರಿಂದ ಬೇರೆಯವರಿಗೆ ಏನು ಉಪಯೋಗ ಆಗ್ತದೆ ಮತ್ತು ಯಾವುದಕ್ಕೆ ನಾವು ಮುಂದುವರಿಬೋದು, ನಮ್ಮಿಂದೆ ಯಾರು ಬರ್ತಾ ಇದ್ದಾರೆ ಅವ್ರನ್ನ ಯಾವ ರೀತಿ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಅಳವಡಿಸಬೇಕು ಅನ್ನೋದು ಸಹ ಅವರಿಗೆ ಗೊತ್ತಿರಬೇಕು. ನಮ್ಮ ಮಾತನ್ನು ಕೇಳುವಂಥ ಪ್ರೇರಣೆ ಶಕ್ತಿ ಅಂದರೆ ನಾವು ಒಳ್ಳೆಯ ದಾರಿಯಲ್ಲಿ ಹೋದಾಗ ನಮ್ಮ ಫಾಲೋವರ್ಸ್ ಇರ್ತಾರೆ. ಫಾಲೋವರ್ಸ್ ಇದ್ದವಾಗ ಮಾತ್ರ ನಾಯಕನಾಗ್ತಾನೆ ಒಬ್ಬ, ಇಲ್ಲಾಂದರೆ ಯಾರೂ ಆಗೋದಿಲ್ಲ. ಎಲ್ಲರಿಗೂ ನಾಯಕತ್ವದ ಗುಣ ಇರ್ತದೆ, ಆದರೆ ಅವನಿಗೆ ಗೊತ್ತಿರೋದಿಲ್ಲ. ಅವನಲ್ಲಿರುವ ಕಲೆ ನಾನು ನೋಡಿದಾಗೆ ಪ್ರತಿಯೊಬ್ಬ ಯುವಕರದ್ದು ಅಥವಾ ಯುವತಿಯರದ್ದು ಒಂದೊಂದು ಕಲೆ ಇರ್ತದೆ. ಅದನ್ನು ಹೊರಗೆ ತೆಗೆಯುವಂಥ ಕೆಲಸ ಇವತ್ತು ಆಗ್ತಾ ಇಲ್ಲ. ಅದನ್ನು ಮಾಡಬೇಕಾಗಿದ್ದು ನಾನು ಮೊದಲಿಂದ ನಾನು ಮಾಡಿದ್ದು ಅದನ್ನೇ. ಇವತ್ತು ನಮ್ಮ ಬೈಕಾಡಿಯನ್ನು ತಗೊಂಡ್ರೆ ಇವತ್ತು ಎಲ್ಲ ನಟರಿದ್ದಾರೆ. ಬೈಕಾಡಿ ತುಂಬ ಜನ ಒಳ್ಳೆ ಭಾಷಣಗಾರಿದ್ದಾರೆ. ಕಾರಣ ಇಷ್ಟೇ, ನಾವು ಆವಾಗ ಮೂಲಭೂತವಾಗಿ ಏನು ಮಾಡಿದ್ದೇವೆ, ಅವರಿಗೆ ಶಕ್ತಿಯನ್ನು ಕೊಟ್ಟಿದ್ದೇವೆ, ಅದು ಕ್ರಿಯೇಷನ್ ಆಗ್ತಾ ಇದೆ. ಇವತ್ತು ಹಿಂದೆಯಿಂದ ಶಕ್ತಿ ಕೊಟ್ಟರೆ ಅವರು ಮುಂದೆ ಬರ್ಬೋದು ಅಂತ. ಯಾರಾದರೂ ಬ್ಯಾಕ್ಗ್ರೌಂಡ್ ಬೇಕೇ ಬೇಕು. ಈಗ ನೀವು ನಿರೂಪಕರಾಗಿ ನಿಮ್ಮ ಅನುಭವ ಹೇಗಿತ್ತು ಅಂತ? ನಿರೂಪಕರಾಗಿ ನಾನು ಭಾಳಷ್ಟು ಕಾರ್ಯಕ್ರಮವನ್ನು ಮಾಡಿದ್ದೇನೆ. ಸಭಾ ಕಾರ್ಯಕ್ರಮವನ್ನು ಪ್ರಾಯಶಃ ಮದುವೆಯಲ್ಲೂ ಸಹ ಮಾಡಿದ್ದೇವೆ. ಭಾಳಷ್ಟು ದೊಡ್ಡ ಮದುವೆ ಹೇಳಿದ್ದೇನೆ, ನಿಮ್ಗೆಲ್ಲರಿಗೂ ಸಹ ಗೊತ್ತಿರ್ಬೋದು. ಅಮೃತ್ ಗಾರ್ಡನ್ ಅಂತ ಇದೆ ಉಡುಪಿಯಲ್ಲಿ, ಗೊತ್ತಲ್ಲ? ಅವಾಗ ಅದು ಅಮೃತ್ ಗಾರ್ಡನ್ ಇರಲಿಲ್ಲ. ಅಲ್ಲಿ ಒಂದು ಮದುವೆ ಆಗಿತ್ತು. ಸುಮಾರು ಒಂದು ಮದುವೆಯಲ್ಲಿ 15,000 ಜನ ಒಟ್ಟಾಗಿದ್ದರು. ಬಹುಶಃ ಹಿಸ್ಟಾರಿಕಲ್ ಮ್ಯಾರೇಜ್ ಉಡುಪಿದದು. ಪ್ರಭಾಕರ್ ಪೂಜಾರಿ ಅಂತ ಉಡುಪಿಯಲ್ಲಿ, ಅವರ ಮಗನಿಗೆ ಗೋಪಾಲ್ ಪೂಜಾರಿ ಅನ್ನುವರು, XMLA ಬೈಂದೂರು, ಅವರ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದು. ಆ ಮದುವೆ ಸಮ್ಮಾನ ಊಟ ಮತ್ತು ಮೆಹಂದಿ ಕಾರ್ಯಕ್ರಮ ಎಲ್ಲವನ್ನು ನಿರೂಪಣೆ ಮಾಡಿದ್ದು ನಾನು. ಅದು ಬಹುಶಃ ಮೆಮೊರೇಬಲ್. ಆ ಎಲ್ಲ ಕಾರ್ಯಕ್ರಮ ಮಾಡಿದ್ದೆ. ಸುಮಾರು 15,000 ಜನ ಒಟ್ಟಾಗಿದ್ದ ಮದುವೆಯಲ್ಲಿ. ಆ ಮದುವೆಗೆ ಆವಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದರು, ಅವರು ಸಹ ಬಂದಿದ್ದಾರೆ. ದೇವೇಗೌಡರು ಸಹ ಬಂದಿದ್ದಾರೆ. ಶಿವರಾಜ್ ಕುಮಾರಿಂದ ಹಿಡಿದು ಚಲನಚಿತ್ರ ಎಲ್ಲ ನಟಿಯರು ಸಹ ಬಂದಿದ್ದರು. ರಾತ್ರಿ 11:30ವರೆಗೆ ನಾನು ಮೈಕವನ್ನು ಇಟ್ಕೊಂಡು ಕಾರ್ಯಕ್ರಮ ನಿರೂಪಣಿದ್ದು ಯಾವತ್ತೂ ನನ್ನ ನೆನಪಲ್ಲಿ ಇರುವಂಥ ಕಾರ್ಯಕ್ರಮ. ಹಾಗೆ ಬೇಕಾದ ಸಭಾ ಕಾರ್ಯಕ್ರಮ ಸಹ ಒಳ್ಳೆಯ ಅತ್ಯುತ್ತಮ ಸಭಾ ಕಾರ್ಯಕ್ರಮ ಸಹ ನಿರ್ವಹಿಸಿದ್ದೇನೆ ನಾನು. ಇನ್ನು ಲಾ ಇನ್ ಆ್ಯಕ್ಷನ್ ಎನ್ನುವ ಒಂದು ಸಂಸ್ಥೆಯಲ್ಲಿ ಕೂಡ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೀರಿ. ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಿ? ನೋಡಿ, ಎಲ್ಲ ಕಾರ್ಯಕ್ರಮಗಳು ಯಾವಾಗ ನಿರೂಪಣೆ ಇರ್ಬೋದು ಮತ್ತು ನಾಟಕ ಇರ್ಬೋದು, ಯಾವಾಗಿರ್ತದೆ? ಸಂಜೆಯ ಮೇಲೆ ಇರ್ತದೆ, ಬೆಳಿಗ್ಗೆ ಹೊತ್ತಲ್ಲಿ ಇರೋದಿಲ್ಲ. ಒಂದು ವೇಳೆ ಯಾವುದೇ ಕಾರ್ಯಕ್ರಮಗಳು ಮಧ್ಯಾಹ್ನ ಹೊತ್ತಿಗೆ ಇದ್ರೂ ನಾನು ಕೆಲಸ ಮಾಡುವಲ್ಲಿ ನಮ್ಮ ಸೀನಿಯರ್ ಸಂಕಪುರ ಅಂತ ಉಡುಪಿಯ ಖ್ಯಾತ ನ್ಯಾಯವಾದಿಯವರು, ಅವರು ಯಾವತ್ತೂ ಅದಕ್ಕೆ ಎಡೆತಡೆ ಮಾಡಲಿಲ್ಲ. ನೀವು ಹೋಗಿ ಅಂತ ಹೇಳ್ತಾರೆ. ಅವರಿಗೆ ನನ್ನ ಕಾರ್ಯಕ್ರಮದ ಗೊತ್ತಿದೆ. ಅವರ ಎಲ್ಲ ಕಾರ್ಯಕ್ರಮವನ್ನು ಅವ್ರಿಗೆ ಸಂಬಂಧಪಟ್ಟ ಕಾರ್ಯಕ್ರಮ ಸಹ ನಾನೇ ಮಾಡ್ತೇನೆ. ಅದನ್ನು ಅವರು ಹೋಗಿ ಕಾರ್ಯಕ್ರಮಕ್ಕೆ ಹೋಗಿ ಅಂತ ಹೇಳ್ತಿದ್ರು. ಅದು ಹೆಚ್ಚಿನ ಸಂದರ್ಭದಲ್ಲಿ ಸಾಯಂಕಾಲ ಆದ ಕಾರಣ ಸಮಸ್ಯೆ ಉದ್ಭವ ಆಗಲಿಲ್ಲ. ನಿಮ್ಮ ಈ ಎಲ್ಲ ಸಾಧನೆಗೆ ನಿಮ್ಮ ಕುಟುಂಬದ ಬೆಂಬಲ ಹೇಗಿದೆ? ಖಂಡಿತವಾಗಿಯೂ. ಈಗ ನನ್ನ ಮಗ ಸಹ ಜನಪದ ಕಲಾವಿದನಾಗಿದ್ದಾನೆ. ಅವನು ಸಹ ಜನಪದ ನೃತ್ಯ ಮಾಡ್ತಾನೆ, ಜನಪದ ನೃತ್ಯ ತರಬೇತಿಯನ್ನು ಸಹ ಮಾಡ್ತಾನೆ. ಮನೆಯಲ್ಲಿ ನನ್ನ ಹೆಂಡತಿ ಇದ್ದಾಳೆ, ಅವಳು ಸಹ ಅದಕ್ಕೆ ಸಪೋರ್ಟ್ ಇದ್ದಾಳೆ. ಬಹುಶಃ ಈ ನಾಟಕ ರಂಗದಲ್ಲಿ ನಾವು ಕೆಲಸ ಮನೆ ಬರುವಾಗ ರಾತ್ರಿ 3 ಗಂಟೆ ಆಗ್ತದೆ, 2 ಗಂಟೆ ಆಗ್ತದೆ. ಬೇರೆ ಬೇರೆ ಕಡೆ ಹೋಗ್ತೇವೆ. ಯಾವುದಿಷ್ಟವರೆಗೆ ಆ ಸಮಸ್ಯೆಯನ್ನು ಎದುರಿಸಲಿಲ್ಲ ನಾನು. ನಿಮ್ಮ ಈ ಜೀವನದ ಅತ್ಯಂತ ಸಂತೋಷದ ಕ್ಷಣ ಯಾವುದು? ಸಂತೋಷದ ಪ್ರತಿ ಕ್ಷಣವನ್ನು ನನಗೆ ಸಂತೋಷ ಕ್ಷಣ ಅಂತ ಭಾವಿಸ್ತೇನೆ. ಯಾವುದೇ ಒಂದು ಕಾರ್ಯಕ್ರಮದಲ್ಲಿ, ಯಾವುದೊಂದು ವಿಚಾರದಲ್ಲಿ ಸಂತೋಷವನ್ನು ಕಾಣುವವನಿಗೆ ಯಾವಾಗಲೂ ಸಂತೋಷ ಇರ್ತದೆ. ಅದು ಸಂತೋಷ ಅಲ್ಲ ಅಂತ ಎಣಿಸುವವನಿಗೆ ಸಂತೋಷ ಆಗೋದಿಲ್ಲ. ಆದ್ದರಿಂದ ನನ್ನ ಭಾವನೆ ಎಲ್ಲ ವಿಚಾರಗಳು ಸಂತೋಷವನ್ನು ಕಾಣುವುದರಿಂದ ನಾನು ಪ್ರತಿ ಕ್ಷಣ ಇರ್ತೇನೆ ಅಂತ ಭಾವಿಸ್ತೇನೆ. ಇಂದಿನ ಯುವಜನತೆಗೆ ಶೇಖರ್ ಬೈಕಾಡಿ ಅವರು ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತಾರೆ? ನೋಡಿ, ಯುವಕರು ಇವತ್ತು ಏನು ಮಾಡ್ತಾ ಇದ್ದಾರೆ, 2 ಗೀಳಲ್ಲಿ ಮುಳುಗಿ ಹೋಗಿದ್ದಾರೆ. ಒಂದು ಕ್ರಿಕೆಟ್, ಮತ್ತೊಂದು ದುಶ್ಚಟ. ನಾನೇನು ನೋಡ್ತಾ ಇದ್ದೇನೆ, ಎಷ್ಟೋ ಮಕ್ಕಳು ಸಿಗರೇಟ್ ಹಿಡಿಯೋದು, ಅಂಗಡಿ ಬಂದು ಹಿಂದ್ಗಡೆ ಹೋಗಿ ಸಿಗರೇಟ್ ಹಿಡಿಯೋದು, ಸಂಜೆ ಆದ ಕೂಡ ಮದ್ಯಪಾನ ಮಾಡೋದು. ನಾನು ಹೇಳ್ತೇನೆ, ನೀವು ಅದನ್ನೆಲ್ಲ ಬಿಟ್ಟು ಜನರೊಂದಿಗೆ ಬೆರಿಬೇಕು.
ಇಲ್ಲಿ ಸಂಸ್ಥೆಯವರು, ಇಲ್ಲಿ ಲೋಕಲ್ ಇರುವ ಸಂಸ್ಥೆಯವರಿಗೆ ನಾನು ಅದನ್ನು ಹೇಳ್ತೇನೆ, ಸಾಮಾಜಿಕವಾಗಿ ನೀವು ಏನಾದರೂ ಕೆಲಸ ಮಾಡಿ, ಜನಗಳು ನಿಮ್ಮನ್ನು ಗುರುತಿಸ್ತಾರೆ. ಸ್ವಲ್ಪ ನಿಮಗೆ ಅದು ಕಷ್ಟ ಅಂತ ಅನಿಸಿದ್ರು ಕಡೆಗೆ ನೀವು ಸಾಮಾಜಿಕವಾಗಿ ಅದನ್ನು ಅರ್ಥ ಮಾಡಿಕೊಂಡು ಜನರು ನಿಮ್ಮನ್ನು ಅರ್ಥೈಸಿಕೊಂಡಾಗ ನೀವು ಖಂಡಿತವಾಗಿ ಡೆವಲಪ್ ಆಗ್ತೀರಿ. ಆದ್ದರಿಂದ ದಯವಿಟ್ಟು ದುಶ್ಚಟಗಳನ್ನು ಬಿಡಿ, ಮನುಷ್ಯರಾಗಿ ಬೇಡಿ, ಮಾನವೀಯತೆಯನ್ನು ಬೆಳೆಸಿಕೊಳ್ಳಿ. ಮತ್ತು ಜಾತೀಯವಾದಿಗಳು ಖಂಡಿತವಾಗಿ ಬೇಡಿ, ಮನುಷ್ಯರಾಗುವುದು ಮಾತ್ರ ಭಾಳ ಜಾತಿ ಧರ್ಮ ರಾಜಕೀಯ ಸ್ವಲ್ಪ ದೂರ ಇಡಿ. ಈ ಧರ್ಮ ಬೇಕು, ಜಾತಿ ಬೇಕು, ಎಲ್ಲ ಬೇಕು, ಆದರೆ ಅದನ್ನೇ ಜೀವನ ಅಂತ ಖಂಡಿತವಾಗಿ ಎಣಿಸ್ಕೊಳ್ಬೇಡಿ, ನೀವು ಒಳ್ಳೆಯದಾಗ್ತೀರಿ. ಶೇಖರ್ ಬೈಕಾಡಿಯವರ ಮುಂದಿನ ಕನಸುಗಳು? ಮುಂದಿನ ಕನಸುಗಳು ಏನಿಲ್ಲ, ಆದರೆ ನನಗೆ ನಾಟ್ಯ ಕಲೆಯಲ್ಲಿ ಯುವಕರನ್ನು ಬೆಳೆಸಬೇಕು, ಯುವಕರನ್ನು ಇನ್ನಷ್ಟು ಆ ರಂಗದಲ್ಲಿ ಅಳವಡಿಸಬೇಕು, ಅದರಿಂದ ಸಮಾಜಕ್ಕೆ ಏನಾದರೂ ಉಪಯೋಗ ಆಗುವಂಥ ಕೆಲಸ ಆಗ್ತದೆ ಅನ್ನೋ ಭಾವನೆಯೊಂದಿಗೆ ನಾಟಕ ಫೀಲ್ಡ್ನಲ್ಲೇ ಹೆಚ್ಚು ಒತ್ತುವರಿ ಆಗಲಿಕ್ಕೆ ನಾನು ಪ್ರಯತ್ನ ಪಡ್ತಾಯಿದ್ದೇನೆ. ನಮಗೆ ಈ ಒಂದು ಸಮಯ ನೀಡಿದ್ದಕ್ಕೆ ಧನ್ಯವಾದಗಳು ಸರ್. ಹಾಗೂ ನೀವು ಇನ್ನೂ ಒಳ್ಳೆಯ ಸಾಮಾಜಿಕ ಕಳಕಳಿಯ ನಾಟಕ ಮಾಡಿ ಅಂತ ಆಶಿಸುತ್ತಾ ಈ ಒಂದು ಸಂದರ್ಶನವನ್ನು ಮುಗಿಸ್ತಿದ್ದೇವೆ. ಧನ್ಯವಾದಗಳು ಸರ್. ವೀಕ್ಷಕರೇ, ಇದಾಗಿತ್ತು ಶೇಖರ್ ಬೈಕಾಡಿ ಅವರ ಮಾತು. ಇಂಥದ್ದೇ ವಿಡಿಯೋಗಳನ್ನು ನೋಡಲು ಧ್ವನಿಕಾ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.